ಕಾಳ ತೆಪ್ಪ ತಗೊಂಡ್ ಬಾ. ಕಾಳ ಅದೃಷ್ಟು ತೆಪ್ಪ ಹಾಕಂಡ್ಲಾ ನಿಂದು. ನಮ್ ಮಗಳು ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಅಂತ ನೀನ್ ತೆಪ್ಪದಲ್ಲಿ ಕರ್ಕೊಂಡು ಹೋದ್ವಾ? ಯಾವ ತೊಂದ್ರೆ ಇಲ್ದೆ ನನ್ ಮಗಳ ಮದ್ವೆನೂ ಆಯ್ತು, ಅಳಿಯನ್ ಕರ್ಕೊಂಡು ಜೊತೆಲೆ ಬಂದ್ಬಿಟ್ವಿ. ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಅಳಿಮಯ್ಯ ಮೆತ್ತಗಪ್ಪ, ಮೆತ್ತಗೋ ಮಗಳ ಮೆತ್ತಗೆ. ತಗೋಪ್ಪ ನಿನ್ ಕೂಲಿ. ಅಳಿಮಯ್ಯ ಕಾಳ ಯಾರ್ ತವಾನು ದುಡ್ಡು ತಗೊಳಕಿಲ್ಲ. ಕಾಳ ನಾವ್ ಮಳಿಮಯ್ಯ ಹೊಸ್ಬ, ಏನು ತಿಳ್ಕೊಬೇಡ, ನಾವ್ ಬತ್ತೀವಿ. ಬರ್ತೀವಿ. ಅಲ್ಲ ಮಾವ, ಕಾಳ ಕೂಲಿನೇ ಮುಟ್ಟಲ್ಲ ಅಂತೀರ, ಮತ್ತೆ ಊಟಕ್ಕೆಲ್ಲ ಏನ್ ಮಾಡ್ತಾನೆ? ಈ ಹಳ್ಳಿನಾಗೆ ಸರ್ದಿ ಪ್ರಕಾರ ಒಬ್ಬೊಬ್ರು ಒಂದೊಂದಿನ ಊಟ ತಂದು ಕೊಡ್ತಾರಪ್ಪ. ಕಾಳಣ್ಣ, ಇವತ್ ನನ್ ಮನೆ ಸರ್ದಿ ಊಟ ತಂದೀವ್ನಿ, ತಗೋ. ಕೊಡಕ ಬಿಸಿ ಬಿಸಿ ಅನ್ನ ಸಾರು, ಮಿಡಿ ಮಾವಿನ ಉಪ್ಪಿನಕಾಯಿ ತಂದೀವ್ನಿ, ತಿನ್ನು. ಏನಕ್ಕ, ನೀನು ಊಟ ತಂದು ಕೊಟ್ಟು ಹಿಂಗೆ ಕೆಂಗಣ್ ಬಿಟ್ಕೊಂಡು ನೋಡ್ತಾ ಇದ್ರೆ ನಾನು ಹೊಟ್ಟೆನೋ ಬರಕಿಲ್ವಾ? ನೀನು ಹೋಗು, ನಾನು ಆಮೇಲೆ ಉಣ್ಕೋತೀನಿ. ಸರಿ. ಲಕ್ಷ್ಮಿ, ನಾನ್ ಲಕ್ಷ್ಮಿ. ನಮ್ಮ ಅಣ್ಣನ ಹತ್ರ ಹೇಳ್ತೀನಿ. ಯಾಕೆ ಬಂದೆ ನೀನು? ಚೈನ್ ಬಿಚ್ಚಕ್ಕೆ. ಮತ್ತೆ ಕಟ್ಟಾಗ್ತೀಯಾ? ಇಲ್ಲಮ್ಮ. ಹಾಗಾದ್ರೆ ನಮ್ಮ ಅಣ್ಣಂಗೆ ಹೇಳಲ್ಲ. ನನ್ಗೇನಾದ್ರೂ ತಿಂಡಿ ತಂದಿದ್ಯಾ ತಿನ್ನಕ್ಕೆ? ತಂದಿದ್ದೀನಿ ನೋಡು. ಮೊದಲು ಮುಖ ತೊಳ್ಕೊಂಡ್ ಬಂದು ಆಮೇಲೆ ತಿನ್ನೋಣ. ಬಿಚ್ಚು ಬಿಚ್ಚು ಬಿಚ್ಚು. ಚಡ್ಡಿ ಹಾಕೊಂಡು ತಿರುಗಾಡೋ ತಂಗಿರಲ್ಲ ಕಾಲು ಚೈನ್ ಹಾಕೊಂಡು ತಿರುಗಾಡ್ತಾ ಇದಾರೆ. ಪ್ಯಾಂಟ್ ಹಾಕೊಂಡು PUC ಓದಿರೋ ತಂಗಿ ಬರೀ ಕಾಲಲ್ಲಿ ತಿರುಗದ? PUC ಫೇಲ್ ಆದ ತಂಗಿ ಏನು? ಪಾಸೋ ಫೇಲೋ, PUC ತಾನೆ. ಹಾಕಲ್ ಕೊಡು. ಚೈನ್ ಹಾಕೋದಾಗಿರ್ಲಿ, ಎಲ್ಲಣ್ಣ ನಿನ್ ಕೈಲಿದ್ ವಾಚು? ಅದು ಅಡ ಇಟ್ಬಿಟ್ಯಾ? ಅದು ಬಂದು ಲಕ್ಷ್ಮಿ ಮಾರೇ ಬಿಟ್ಯಾ? ಈ ಕಾಲ್ ಚೈನ್ಗೆ ಏನಾನ ಅವಸರ ಇತ್ತು, ಕೈಲಿದ್ ವಾಚು ಮಾರ್ಬಿಟ್ಟೆ. ಈಗ ಏನ್ ಮಾಡ್ತೀಯಾ? ನನಗೆ ಯಾಕಮ್ಮ ವಾಚ್ ಗೀಚಲ್ಲ? ಬೆಳಿಗ್ಗೆ ನೀನನ್ನ ಬಂದು ಎಬ್ರಿಸೋವಾಗ 6 ಗಂಟೆ, ಇಡ್ಲಿನ ತಟ್ಟೆಲಿಟ್ಟು ತಂದು ಕೊಡುವಾಗ 8 ಗಂಟೆ, ಊಟಕ್ಕೆ ಅಂತ ಕರೆದಾಗ 1 ಗಂಟೆ. ಏನಣ್ಣ ನೀನು ತಿನ್ನೋದಕ್ಕೋಸ್ಕರನೇ ವಾಚ್ ಕಟ್ಕೊಂತ ಹೇಳದ್ನ ನಾನು? ನೀನ್ ರಸ್ತೆನಲ್ಲಿ ರಾಜನ್ ತರ ಹೋಗ್ತಿರ್ಬೇಕಾದ್ರೆ ನಿನ್ನ 4 ಜನ ನೋಡಿ ಟೈಮ್ ಎಷ್ಟು ಸರ್ ಅಂತ ಕೇಳ್ಬೇಕು. ಅದನ್ನ ಬಿಟ್ಟು ನೀನ್ 10 ಜನದ ಹತ್ರ ಸರ್ ಟೈಮ್ ಎಷ್ಟು ಸರ್ ಅಂತ ಕೇಳಿದ್ರೆ ಈ ತಂಗಿ ಮನ್ಸ್ ತಡ್ಕೊಳುತ್ತಾ? ಅದಕ್ಕೆ ನಿನ್ ಕೈನಲ್ಲಿ ವಾಚ್ ಬರೋವರೆಗೂ ನನಗೆ ಈ ಕಾಲ್ ಚೈನ್ ಬೇಡ. ಲಕ್ಷ್ಮಿ, ಪಿಚ್ಚು. ಮಾಮ ಹೋಗೋಣ. ಮೆತ್ತಿಗೆ. ನೀರು ಮೆತ್ತಿಗೆ. ನೀರು ಬಾ, ಚೆನ್ನಾಗಿದೆ. ನೀರು
ಲಕ್ಷ್ಮಿ ಹಾಗನ್ಬಾರ್ದಮ್ಮ. ನೀನ್ ಹೊಟ್ಟೆಲಿರೋ ಪಾಪಗೋಸ್ಕರನಾದ್ರೂ ತಿನ್ನಮ್ಮ. ಐ ಪಾಪು, ನನ್ನ ಹೊಟ್ಟೆನಲ್ಲಿ ಪಾಪು, ನಾನು ಅನ್ನ ತಿಂತೀನಿ. ನೀನ್ ತಿನ್ನು ತಿನ್ನು. ಏನಾ ಕೊಲ್ಲೂರ್ ಗ್ರಾಮಕ್ಕೆ ಕುಣಿಯಕ್ ಹೋಗ್ಬೇಕು. ಅದ್ ಕಡೆ ದಡಕ್ ಬಿಡು. ಹರಿಗೋಲು ಸಂದಕಾಕ್ತಿಯ ತಾನೆ. ಕುಣಿದಾಡೋ ಜನ ಊರ್ನಲ್ಲಿ ಕಾಲಿಟ್ರೆ ಊರೇ ಕುಲಿಗೆಟ್ಟೋಗುತ್ತೆ. ಬೇರೆ ಊರ್ ನೋಡ್ಕೋ. ಯವಿ ಯವಿ ಯವಿ, ನೋಡ್ದ ಇವ ಏನ್ ದಿಮಾಕನ? ಯೋ, ಮರ್ಯಾದೆಯಾಗಿ ಹೇಳ್ತೀವ್ನಿ, ಆ ಕಡೆ ದಡಕ್ ಕರ್ಕೊಂಡೋಗ್ ಬಿಟ್ಬಿಡು. ಇಲ್ಲ ಅಂದ್ರೆ ಈ ಕಡೆ ದಡದಾಗೆ ಒಂದ್ ಕಿತ್ತ ಆಟ ಕಟ್ಟಿ ಕಾಲಿಗೆಜ್ಜೆ ಝಮಕ್ 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 ಅಂತ ಕುಣಿಸಿದ್ರೆ ನೀನು ಕೊಲ್ಲೂರಲ್ಲಿ ಜನ ಎಲ್ಲ ನನ್ ಕಾಲ್ತಾವ್ ಬಂದ್ ಕುಂತಿರ್ತಾರೆ. ಆಮ್ಯಾಕೆ ನೀನ್ ಒಂಟಿಯಾಗಿ ತಾಳ ಆಗ್ತಾ ಕುಂತಿರ್ಬೇಕು. ಹಂಗೈತೆ ನನ್ ಕಾಲಿನ ಮಹಿಮೆ. ಏನಂದ? ಯೋ ಅಮ್ಮ ತಾಯಿ, ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ? ಬಂದ್ ಕಡೆ ಎಲ್ಲ ಹೊಟ್ಟೆ ಪಾಡು ನೋಡ್ಕೊಳ್ಳೋದನ್ನ ಬಿಟ್ಟು ಕಾಲಿಕೆದ್ರೆ ಅವ್ರ ಜೊತೆಗೆ ಜಗಳ ಆಡ್ತಿದ್ದೀಯಲ್ಲ. ಅಪ್ಪ ಸ್ವಾಮಿ, ಕೈ ಮುಗಿತೀನಿ ಕಣಪ್ಪ. ನಮ್ಮ ನಾಚದ್ರೆ ಕರ್ಕೊಂಡು ಬಿಟ್ಬಿಟ್ಟು ಪುಣ್ಯ ಕಟ್ಕೊ. ಏನೋ ದೊಡ್ಡ ಮನುಷ್ಯ ಹೊಟ್ಟೆ ಪಾಡು ಅಂತ ಹೇಳ್ತಿದ್ದಾನೆ. ಕರ್ಕೊಂಡೋಗಿ ಬಿಡ್ತೀನಿ. ಕುಕ್ಕರ್ ಬಿಡಿ. ಮೆತ್ತಗೆ ಮೆತ್ತಗೆ. ಮೆತ್ತೆ ಕಣ, ಮೇಲೆ ಕುತ್ಕೊ, ಕುತ್ಕೊ. ನಡಿಯಲೇ. ಅಯ್ಯಪ್ಪ, ಬಸ್ ಹಿಡ್ಕೊಂಡು. ನಿಧಾನ. ನಾನು ಬರ್ತೀನಿ. ಬಾರೋ, ಆಡ್ಕೊಂಡು ನೀವು ಬರ್ಕೊಂಡು. ಮೆಲ್ಲಿಗೆ. ಯೋ, ಗುಡಿ ಪಸಂದಾಗಿ ದೊಡ್ಡದಾಗೈತಲ್ಲೋ. ಹಂಗಾರೆ ಕಡ್ಲಿ ಉಸಳಿನ ಜಾಸ್ತಿ ಕೊಡ್ತಾರೆ ಪ್ರಸಾದನ. ಕೊಡ್ತಾರ ನಿನ್ ಕತ್ತಿ ಗುರುನಾಸ್ನ. ಬಂದ್ವಾ ಕುಣಿದ್ವಾ ಚಂದ ವಸೂಲಿ ಮಾಡ್ಕೊಂಡ್ವಾ. ಇಲ್ಲ ಯಾವಾಗ ನೋಡು ತಿಂಡಿ ತಿಂಡಿ ಬಳ್ಕೊತಾನ. ತಿಂಡಿ ಪೋತ ಆಗ್ತೀನಿ ನೋಡು. ಯಾಕಣ್ಣು? ಅಯ್ಯಯ್ಯ, ಓಯ್, ಸಿಕ್ಕಿರ. ಇಳಿರಿ ಕೆಳಗೆ. ನಡೀರಪ್ಪ, ಹೋಗೋಣ. ಮೆತ್ತಗಿರಲೇ, ಮೆತ್ತಗೆ. ಅಯ್ಯವ್ವ ಯವ್ವ, ಮೆತ್ತಗೆ ಮೆತ್ತಗೆ ಮೆತ್ತಗಡವಾ. ಚಿಕ್ಕಪ್ಪ, ಸಾಮಾನು ಸರಂಜಾಮಲ್ಲ ಬುಟ್ಬಿಟ್ಟಿರಿ ತೆಪ್ಪದಾಗೆ. ಮರೀದೆ ತಗೊಂಬನ್ನಿ. ಅದನ್ನ ತಕೊಳ್ಳೋ. ನಮ್ದಲ್ಲ ಅದು. ನಡಿಯಲೇ, ನಮ್ದಲ್ಲ. ನನ್ನ ಹಿಡ್ಕೊಳ್ರು ನನ್ನ. ಏನ ಜೇಬ್ನ ಕಾಸಿಲ್ಲ, ಊರ್ನ ಕುಣಿತ ಶುರು ಮಾಡ್ಬಿಟ್ಟು ಬೋಣಿಗೆ ಆಗ್ತಿದ್ದ ಹಾಗೆ ಕಾಸನ್ನು ಕೊಟ್ಟು ಬಿಡ್ತೇವೆ. ಸ್ವಾಮಿ, ನಿನ್ ನಂಬ್ಕೊಂಡು ಈ ಗ್ರಾಮದಾಗ ಕಾಲ್ ಮಡಗಿವಿ. ನಿನ್ ದಯೆ ಸದಾ ನಮ್ಯಾಗಿರ್ಲಿ. ನೀವ್ಯಾರು? ನಿಮ್ ಊರ್ ಯಾವ್ದು? ನಿನ್ನ ಹೆಸರೇನು? ನನ್ನ ಹೆಸರು ಕೆಂಚ. ನನ್ನ ಹೆಸರು ಮಂಚ. ನನ್ನ ಹೆಸರು ಮಲ್ಲಯ್ಯ. ನಿನ್ನ ಹೆಸರಲ್ಲಯ್ಯ. ನಿನ್ನ ಹೆಸರು ಕಟ್ಕೊಂಡು ನನಗೇನಾಗ್ಬೇಕಾಗಿದೆ? ಗಿಣಿ ಹೆಸರು. ನಮ್ ಚೇರ್ಮನ್ ಕೇಳ್ತಾವ್ರೆ, ಎಲ್ಲ ವಿವರವಾಗಿ ಹೇಳಿ. ಅಮ್ಮನೇ, ನಾವ್ ನಿನ್ ಹೆಸರು ಕೇಳಿದ್ರೆ ಆಟದ ಹೆಸರು ಮಾಡ್ಬಿಟ್ಟಲ್ಲ. ಏನ್ ನಿನ್ ಹೆಸರು? ನನ್ನ ಹೆಸರು ನೀವೇ ಹೇಳಿ ಅಂತ. ಹೆಂಗಸರು ಅಂದ್ರೆ ನನಗೆ ತುಂಬಾ ಇಷ್ಟ. ಎಲ್ಲ ಹೆಂಗಸ್ರ ಹೆಸರು ನನಗೆ ಗೊತ್ತು. ಚೇರ್ಮನ್ರೆ, ಕೋಲಿಗ್ ಸೀರೆ ಉಡ್ಸಿದ್ರು ಹಿಂದೆ ಬೀಳೋ ನಿಮ್ ಬುದ್ಧಿ ನಮಗ್ ಗೊತ್ತಿಲ್ವಾ? ಏ ಪಟೇಲ, ಅದು ಇದು ಹೇಳಿ ಇವ್ರ ಮುಂದೆ ನನಗೆ ಅವಮಾನ ಮಾಡ್ತಾ ಇದೀಯಾ. ನೀನ್ ನಾಳೆ ವಿಚಾರಿಸ್ಕೊತೀನಿ ನೀರು. ಅವಣಿ, ನಿನ್ನ ಹೆಸರು ಕಂಡುಬಿಡಿ ಅಲ್ವಾ? ಮೊದಲನೇ ಅಕ್ಷರ ಸರಿ, ಕೊನೆಲೂ ಕಾ ಬರ್ಬೇಕಲ್ಲ. ಹಾಗಾದ್ರೆ ಕಲ್ಲಾಕ. ಸದ್ಯ ನಿನ್ಗೆ ಅಕ್ಕ ತಾನೆ, ನಾನ್ ಬಚಾವಾದೆ. ಅವಣಿ, ಈ ತಾಪತ್ರ ಎಲ್ಲ ಯಾಕೆ? ನಿನ್ನ ಹೆಸರು ನೀನು ಹೇಳ್ಬಿಡು. ಹೋಗ್ಲಿ, ನೀನು ಹೇಳ್ಬಿಡವಾ ಕನಕ. ಕನಕ ನನಗ್ ಗೊತ್ತಾಗೋಯ್ತಲ್ಲ. ಹಾಗಾದ್ರೆ ನಿನ್ನ ಹೆಸರು ಕನಕ. ತುಂಬಾ ಚೆನ್ನಾಗಿದೆ. ಅದ್ ಸರಿ, ನೀವು ನಮ್ಮೂರ್ಗ್ ಬಂದಿದ್ಯಾಕೆ? ಹೊಟ್ಟೆ ಪಡೆಗಾಗಿ ಬಂದಿವಿ ಸ್ವಾಮಿ. ಅಯ್ಯೋ ನಿನ್ನ ಚಿನ್ನ. ನಾವು ವೇಷ ಕಟ್ಟಿ ಆಟ ಆಡ್ತಾ ಬದುಕೋ ಜನ. ಧರ್ಮಾತ್ಮರಿರೋ ಊರು ಅಂದ್ರೆ ಈ ಕೊಲ್ಲೂರೆ ಅಂತ ಸುತ್ತಮುತ್ತ ಆ ತಳ್ಳಿ ಜನ ಹೇಳಿದ್ದಕ್ಕೆ ನಾವು ನದಿ ದಾಟಿ ಬಂದಿದ್ದು. ನೀವು ನಮ್ಯಾಗ ದಯ ತೋರಿಸ್ತಿದ್ರೆ ನಮ್ಮ ಹೊಟ್ಟೆ ಒಣಗಕ್ಕಿಲ್ವಾ?
ಅಯ್ಯೋ ಅಯ್ಯೋ ಅದನ್ನ ಹೊಡೆದದ್ ನಾನ್ ಬಿಡ್ತೀನ ಧರ್ಮಾತ್ಮದ ಬೇರೆ ಕರೆದು ಬಿಟ್ಟಿದೀಯ ನಮ್ಮನ್ನ ವಯಸ್ಸಿಗೆ ಬೇರೆ ಬಂದಿದ್ದೀಯ ತಡಿಯಕ್ ಇಲ್ಲ ನಾನ್ ಕಾಪಾಡ್ತೀನಮ್ಮಣ್ಣಿ. ಏಯ್ ನೀನೇನೋ ಕಾಪಾಡದವಣ್ಣ ಊರಿನ ಚೇರ್ಮನ್ ನಾನಿದ್ದೀನಮ್ಮ ನೀನ್ ಯೋಚನೆ ಮಾಡು ಚೆನ್ನಾಗಿ ನೋಡ್ಕೊತೀನಿ ನಿನ್ನ. ಪಾಪ ಹುಡುಗಿ ಕಾಲು ಉಳಿಸ್ಕೊಂಡು ಕುಣಿದೈತೆ ಕಾಸು ಕೊಡ್ರಪ್ಪ. ನಾನು 1 ರೂಪಾಯಿ ಕೊಡ್ತೀನಿ. ನಾನು 2 ರೂಪಾಯಿ ಕೊಡ್ತೀನಿ. ನಾನು 5 ರೂಪಾಯಿ ಕೊಡ್ತೀನಿ. ನಿಲ್ಲಿಸೋಚಿಲ್ರ ನನ್ನ ಮಕ್ಕಳ. ಈ ಊರಿಗೆ 100 ರೂಪಾಯಿ ಬಂದ ಅನ್ನೋದು ಇದೆ ಅಂತ ತೋರಿಸ್ದವನೇ ನಾನು. ಅಯ್ಯೋ ನಿಂತಿ ನೋಡ್ಬಿಟ್ಲು. ಇಲ್ಲಿನ್ನು ತುಂಬಾ ಹೊತ್ತಿದ್ರೆ ಡೇಂಜರ್. ರಾತ್ರಿಗೆ ಆಟಕ್ಕೆ ಇಡ್ತೀಯಲ್ಲ ಅಲ್ಲಿ ಆಡಕ್ ಕೊಡ್ತೀಯಾ? ಈ ಗ್ರಾಮದಾಗೆ ಅರ್ಧ ಜನ ಹೆಸರಿಗೆ ದೊಡ್ಡ ಮನಸ್ಸರು ಅಷ್ಟೇ. ಜೇನಿನ ಕಡೆ ಹುಳ ಬಿದ್ದಂಗ್ ಬೀಳ್ತಾರೆ. ಹುಳ ಬಿದ್ದಂಗ್ ಬೀಳ್ತಾರೋ ಹುಳ ಹಿಡ್ದಂಗ್ ಹಿಡ್ಕತಾರೋ. ಒಟ್ನಾಗೆ ಮಡಿಲ್ ತುಂಬಾ ಹಣ ಬಿದ್ದೈತೆ ಎಣಿಸ್ಕೊಳ್ಳೋಣ. ಮೂದೇವಿ ಎಣಿಸ್ಕೊಂಡಂಗ ಬಿದ್ದೈತೆ, ತುಂಬ್ಕೊಳ್ಳೋಂಗ್ ಬಿದ್ದೈತೆ. ತಾಯಿ ನನ್ಗೆ 8 ಮೊಳದು ರೇಷ್ಮೆ ಪಂಚ ಬೇಕು. ಯವ್ವ ನಂಗ್ ಕೊಳ್ಳೆಗಾಲ್ದೆರಡು ಸಿಲ್ಕ್ ಜುಬ್ಬ ಬೇಕು. ನಂಗೆ ನಮ್ಮಣ್ಣ ರಾಜಕುಮಾರ್ ಫೋಟೋ ಇರೋ ಬನೇನ್ ಬೇಕು. ಕಾಲು ಇಸ್ಕೊಂಡ್ ಕುಣಿದವಳು ನಾನು ಬಂದಿದ್ದೆಲ್ಲ ನಿಮಗ್ ಮಾಡಕ್ ಬಿಡ್ಬೇಕಾ? ನೀ ಬೋದ್ರೆ ಶಾಲಿ ಕಣವ. ನೀನೊಂಗೊಂದ್ ಸಾರಿ ಕಣ್ ಹೊಡೆದ್ರೆ ಸಾಕು, ಕಾಂಚೀಪುರದ ಪಟ್ಟು ಸಿಲ್ಕ್ ಸೀರೆಗಳು ಕಂತ್ ಕಂತ್ಯ ನಿನ್ ಕಾಲು ಮುಂದೆ ಬಂದು ಬೀಳ್ತವೆ. ಮೈ ಹಿಂಗ್ ಆಡಿಸಿದ್ರೆ ಸಾಕು, ಮೈಸೂರು ಸಿಲ್ಕ್ ಫ್ಯಾಕ್ಟರಿ ನಿನ್ ಮುಂದೆ ಇರ್ತೈತೆ. ನಾನು ಯಾರು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು. ಸುಮ್ನೆ ಬಾಯ್ ಮುಚ್ಕೊಂಡ್ ಬಿದ್ಕೊಳ್ಳಿ. ಸರಿ ಕಣವ. ಏಯ್ ಸರಿ ಹಾ ಬಿದ್ಕೊಳ್ಳಿ. ಮನೆ ಕೇಳ್ರ, ಮನೆ ಕೇಳಿ ಅಂಬಾ ಅಮ್ಮ ತಾಯಿ. ಮಾವ, ಚಿಕ್ಕಪ್ಪ, ಅಯ್ಯಯ್ಯೋ ನನ್ ದುಡ್ಡು, ಅಯ್ಯೋ ನನ್ ತಲೆ ಕೆಳಗ್ ಕಲ್ ಮಾಡ್ಬಿಟ್ಟು ಹೊಂಟೋಗವ್ರೆ. ನನಗೇನ್ ಮಾಡ್ಲಾ ಈರ್ಭದ್ರ? ಅಯ್ಯಯ್ಯೋ ಮೋಸ ಹೋಗ್ಬಿಟ್ನೆ. ಈ ಅನ್ಯಾಯ ಕೇಳಕ್ಕೆ ಊರಾಗ ಯಾರು ಇಲ್ವಾ? ಅಯ್ಯಯ್ಯೋ ಅಯ್ಯೋ. ಇದ್ಯಾಕವ ಹಿಂಗ್ ಬಡ್ಕೋತಾ ಇದ್ಯಾ? ಇದ್ ಬಂದಿದ್ದೆಲ್ಲ ದೋಚ್ಕೊಂಡು ಹೊಂಟೋಗ್ಬಿಟ್ಟವ್ರೆ ಕಣವ. ನನಗೇನ್ ಮಾಡ್ಲಿ? ಏನ್ರಯ್ಯ ನೋಡ್ತಾ ನಿಂತಿದ್ದೀರಾ? ಜರಗ್ರಮ್ಮ ನಾನ್ ನೋಡ್ಲೇ ಇಲ್ವಲ್ಲ. ಈಗ ನೋಡಯ್ಯ. ತೋರ್ಸಮ್ಮ ನೋಡ್ತೀನಿ. ನನ್ ಕೈ ನೋಡು, ನನ್ ಕಾಲ್ ನೋಡು, ನನ್ ಕುತ್ತಿಗೆ ನೋಡು, ನನ್ ಕಿವಿ ನೋಡು, ಎಲ್ಲ ಹೋಯ್ತಲ್ಲ. ಯಾಕೆ ನಿಲ್ಸಮ್ಮ? ಏನ್ ಹೋಯ್ತು ಅಂತ ಪಡ್ಕೋತಾ ಇದೀಯಲ್ಲ? ಎಲ್ಲಿಗೆ ಹೋಯ್ತು, ಯಾಕೆ ಹೋಯ್ತು, ಯಾವಾಗ ಹೋಯ್ತು ನನಗ್ ಗೊತ್ತಿಲ್ದೆ ಹೆಂಗ್ ಹೋಯ್ತು? ಹೊಸ ಸುಮ್ಕೇರಿ ಚೇರ್ಮನ್ರೆ. ಕನಕೋ ಏನೇನು ಹೋಯ್ತಮ್ಮ? ಕೈನಾಗಿದ್ ಬೆಳ್ಳಿ ಕಡ್ಗ ಹೋಯ್ತು, ಕಾಲೊಂದ್ಗೆ ಹೋಯ್ತು, ಕುತ್ತಿಯಾಗಿದ್ ಮುತ್ತಿನ ಸರ ಕಳುವಾಗೋಯ್ತು, ಕಿವಿಯಾಗಿದ್ ಜುಮ್ಕಿನೂ ಹೋಯ್ತು, ಕೈನಾಗೊಂದು ಪೈಸಾನೂ ಇಲ್ದಂಗೆಲ್ಲ ಕಳುವಾಗೋಯ್ತಯ್ಯ. ನೋಡು ಕನಕು, ಕಾಳ ನಮ್ಮೂರ ಕಾಲಿಟ್ಟಾಗ್ಲಿಂದ ನಮ್ಮ ಕಳತನ್ನೋ ಪದನೇ ಗೊತ್ತಿಲ್ಲ. ಅವನ ಕಣ್ ತಪ್ಪಿಸಿ ಈ ಊರಾಗೆ ಒಂದ್ ಗುಲ್ಗಂಜಿ ಕೂಡ ನಾಪತ್ತೆ ಆಗಿಲ್ಲ, ಗೊತ್ತಾ? ಈಗ ಹೊಂಟೋಯ್ತಲ್ಲ. ಕಾಳ, ಈ ಊರ್ಗೆ ಯಾರಾದ್ರೂ ಹೊಸಬ್ರು ಬಂದಿದ್ರಾ? ಯಾರು ಬರ್ಲಿಲ್ಲ ಚೇರ್ಮನ್ರೆ. ಆದ್ರೆ ಈ ಹುಡುಗಿ ಜೊತೆ ಬಂದ್ 3 ಜನನು ಅಮ್ಮನಿಗೆ ಹುಷಾರಿಲ್ಲ, ಔಷಧಿ ತರಬೇಕು ಅಂತ ಪಟ್ನಕ್ಕೆ ಹೋದ್ರು. ಹೋಗಿಬಿಟ್ಟ ಪಾಪಗಳು. ತೊಟ್ಕೊಂಡಿರೋ ಬಟ್ಟೆ ಒಂದ್ ಬಿಟ್ಬಿಟ್ಟು ಎಲ್ಲ ಲಪ್ಟಾಯಿಸ್ಕೊಂಡು ಹೋಗ್ಬಿಟ್ರಲ್ಲ. ಅದೊಂದನ್ನ ಯಾಕೆ ಬಿಟ್ಟು ಹೋದ್ರು? ಏಯ್ ಸುಮ್ನೆ ಇರ. ಏನಮ್ಮ ಒಳಗಿನೊಳಗೆ ಕಳ್ಳರನ್ನೆಲ್ಲ ಜೊತೆಲಿ ಇಟ್ಕೊಂಡ್ಬಿಟ್ಟು ಊರಲ್ಲೆಲ್ಲ ಬಂದ್ ಸೇರುವಾಗಿ ಬಂಬಡ ಬಜಾಯಿಸ್ತಾ ಇದೀಯಾ? ಮುಂದೆ ಏನ್ ಮಾಡೋದು? ಇನ್ನೇನ್ ಮಾಡೋದು? ಆ ಕಡೆ ದಡಕ್ ಕರ್ಕೊಂಡು ಹೋಗ್ಬಿಡ್ತೀನಿ, ಬೇರೆ ಯಾವ್ದಾದ್ರು ಊರ್ ನೋಡ್ಕೊಳ್ಳಿ. ನಂಗೆ ಆ ಕಡೆ ದಡನು ಬೇಡ, ಈ ಕಡೆ ದಡನು ಬೇಡ. ನದಿ ಮಧ್ಯ ಸುಳಿಲ್ ಬಿದ್ದು ಸತ್ತೋಯ್ತೀನಿ. ನನ್ ವಿಧಿ ಬರ್ದಂಗ ಆಗ್ತೈತೆ. ಎಷ್ಟೊಂದು ಕೇವಲ ಆದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು? ಅಯ್ಯಯ್ಯೋ ಹಾಗೆಲ್ಲ ಮಾಡ್ಬಿಟ್ಟಿಯಮ್ಮ. ಈ ಊರವ್ರಿಗೆಲ್ಲ ಪಾಪ ಸುತ್ಕೊಂಡ್ಬಿಡುತ್ತೆ. ಈ ಊರ್ನಲ್ಲಿ ಊಟಕ್ಕೇನ್ ಬರೋಣ ಏನ್ರ? ಈಗಾಗ್ಲೇ ನಾವ್ ಒಂದು ಹುಚ್ಚಿನ ಸಾಕ್ತಾ ಇಲ್ವಾ? ಹಾಗೇನೆ ಇವಳು ಸುತ್ತಾಡ್ಕೊಂಡಿರ್ಲಿ. ಕಾಳ ಗುಡಿ ಪಕ್ಕ ಒಂದ್ ಗುಡಿಸ್ಲಾ ಹಾಕೊಡೋ, ಇವಳು ಇರ್ಲಿ. ಒಂದ್ ಹೆಣ್ಮಗಿಗೆ ಸಹಾಯ ಮಾಡಿದ ಪುಣ್ಯ ನಮಗ್ ಬರುತ್ತೆ. ಏನಂತೀಯಮ್ಮ? ಆಹಾ, ಬೊಂಬಾಟು ಬೊಂಬಾಟು. ಗುಡಿಸ್ಲು ಅಂದ್ರೆ ಹಿಂಗಿರ್ಬೇಕು. ಪರವಾಗಿಲ್ಲ ಕಣಯ್ಯ, ನೀನೇನೇ ಕೆಲಸ ಮಾಡಿದ್ರು ಅಚ್ಚುಕಟ್ಟಾಗಿ ಮಾಡ್ತೀಯ. ಆಹಾ, ಸಖತ್ ಕತ್ತರಿಸ್ತೀಯ. ಅದೇ ಗರಿ ಬೊಂಬು. ಅಲ್ಲ ಕಣಯ್ಯ, ನೀನ್ ಮುಂಚೆ ಏನಾದ್ರೂ ಕುರಿ ತಲೆ ಕತ್ತರಿಸೋ ಮಾಂಸ ಅಂಗಡಿ ಮಡಗಿದ್ಯಾ? ಮೊದಲು ಮಾತು ಕಮ್ಮಿ ಆಡೋದನ್ ಕಲಿ. ಅಲ್ಲೋ ಕುಕ್ಕರ್ ಬಿಡಿ, ನಾನು ಕೆಲಸ ಮಾಡ್ಬೇಕು. ಆಳ
ಕಾರ್ ಹಕ್ಕಿ ಬಿಕ್ಕಿ ಬೇಕಾ ಸ್ವಾಮಿ ಕಾರ್ ಹಕ್ಕಿ ಬಿಕ್ಕಿ ಬೇಕಾ ಏನ್ರಪ್ಪ ನೀವೇನ್ ಮನುಷ್ಯರ ಅಂತೀನಿ. ಅಲ್ಲ, ಕಾಡ್ನಾಗೆ ಸ್ವತಂತ್ರವಾಗಿ ಆರ್ಕೊಂಡಿರೋ ಅಕ್ಕಿನ ಸುಟ್ಟು ಮಾರಿ ಜೀವನ ಮಾಡ್ತಿರಲ್ಲ, ನಿಮ್ಗೇನ್ ಪಾಪ ಬರಕಿಲ್ವಾ? ಯಾವ್ದು ಪಾಪ ಸ್ವಾಮಿ? ಕಾಡಿಲ್ ಸಿಕ್ಕೋ ಹಕ್ಕಿ ಪಿಕ್ಕಿ ಗುಬ್ಬಜ್ಜಿ ಸುಡ್ತೀವಿ ನಾವು. ನೀವು ಗಾಂಧಿನ್ ಸುಟ್ರಿ, ಇಂದಿರಾ ಗಾಂಧಿನ್ ಸುಟ್ರಿ, ರಾಜೀವ್ ಗಾಂಧಿನ್ ಸುಟ್ರಿ. ಇದು ಪಾಪ ಅಲ್ಲೇನ್ ಸ್ವಾಮಿ? ಮಾರ್ನಿಂಗ್ ಈವ್ನಿಂಗ್ ಪೇಪರ್ ಓಪನ್ ಮಾಡಿದ್ರೆ ಅಲ್ಲಿ ಶೂಟಿಂಗು, ಇಲ್ಲಿ ಶೂಟಿಂಗು, ಅಲ್ಲಿ ಫೈರಿಂಗು, ಇಲ್ಲಿ ಫೈರಿಂಗು, ಅಲ್ಲಿ ಕಿಡ್ನಾಪಿಂಗು, ಹೈಜಾಕಿಂಗು, ಎಕ್ಸ್ಟ್ರಾ ಸ್ವಾಮಿ. ಪರವಾಗಿಲ್ವೇ, ನೀನ್ ಎಂಡ್ರು ಇಂಗ್ಲಿಷ್ ನಾಗ ಮಾತಾಡ್ತಾವಳೆ, ಎಲ್ ಕಲ್ತ್ಲು ಅಂತೀನಿ. ಕಲ್ತಿರೋದಲ್ಲ, ಅದು ಕದ್ದಿರೋದು ಸ್ವಾಮಿ. ನನೇನ್ರ ಹ್ಯಾಂಗ್ ಕಲ್ತ್ಲು ಅಂದ್ರೆ ಶ್ರೀರಂಗಪಟ್ಟಣದ ಬತೇರಿ ಹತ್ರ ಬರ್ತಾದ್ಲು. ಅಲ್ಲಿಗೆ ಬರೋ ಎಲ್ಲಾ ಟೂರಿಸ್ಟ್ ಹತ್ರ ಎಲ್ಲಾ ಲ್ಯಾಂಗ್ವೇಜ್ ಲರ್ನ್ ಮಾಡುದು. ನಿಮ್ಗೀಗ ಯಾವ ಭಾಷೆ ಬೇಕು? ಅಮೆರಿಕಾ ಭಾಷೆ ಬೇಕಾ? ಚೈನಾ ಭಾಷೆ ಬೇಕಾ? ಸ್ವಾಮಿ ಅಕ್ಕಿ ಪಿಕ್ಕಿ ತೋಳಿ ಸ್ವಾಮಿ. ಯಪ್ಪ, ನಾನು ಅಕ್ಕಿ ಪಿಕ್ಕಿ ತಿನ್ನಕ್ಕಿಲ್ಲ ಅಂತೀನಿ. ಮನುಷ್ಯನ್ ತಿಂತೀರಾ? ಯೋ ಸುಮ್ಕಿರಯ್ಯ, ನಾನು ಮಾಂಸನೇ ತಿನ್ನಕ್ಕಿಲ್ಲ. ನಾನು ಶುದ್ಧ ಸಸ್ಯಾಹಾರಿ, ತರಕಾರಿ. ತತ್ತೇರಿ ಬೇಕಾರ ಗಿರಾಕಿ. ಸುಮ್ನೆ ಕುತ್ಕೊಂಡ್ಬಿಟ್ರಲ್ಲ. ನಾವು ಅಷ್ಟ್ ಚೆನ್ನಾಗಿ ಆರ್ಸಿ ತೊಳೆದು ಜಾಲ್ ಸಣ್ಣ ಮಾಡಿದ್ರು ಕೊಲ್ಲದೆ ಬತ್ತಾದೆ ಅಂತ ನಿಗರ್ತಿರಲ್ಲ. ನೀವೇ ಆರ್ಸಿ ಗೊತ್ತಾಯ್ತದೆ. ಬಾಗ್ಲ ಹಾಕೊಂಬಂದು ಆರಿಸ್ತೀನಿ. ಯಾಕೋ? ಯಾಕೆ ಅಂತ ಅಂದ್ರೆ ಊರಿನ ಜನ ಯಾರಾದ್ರೂ ನೋಡಿದ್ರೆ ನಾನು ಊರಿಗೆ ದೊಡ್ಡ ಚೇರ್ಮನ್, ನನ್ನ ಮಾನ ಮರ್ಯಾದೆಲ್ಲ 3 ಕಾಸು ಗರಾಜ್ ಆಗ್ಬಿಡುತ್ತೆ. ಎಲ್ರ ಮನೆ ದ್ವಾಸೆನೂ ತೂತೆ. 1000 ರೂಪಾಯಿ ಸರ್ದಾರ ಆದ್ರೂ ಮನೆ ಎಂಡ್ರ ಮುಂದೆ ಗುಲಾಮನೆ. ಸುಮ್ನೆ ಮಾಡ್ರಿ ಅಕ್ಕ. ಏನಕ್ಕ ಇದು? ಅಯ್ಯವ್ರ ಕೈಯಾಗ ಅಕ್ಕಿ ಕೊಟ್ಟಿದ್ಯಲ್ಲ ಆರ್ಸಕ್ಕೆ, ನಂಗೆ ಹೇಳ್ಬಾರ್ದಾ? ಮೂಟೆಗಟ್ಲೆ ಅಕ್ಕಿನ ಆರ್ಸಿ ಆರ್ಸಿ ಕೊಡ್ತಿದ್ದೆ. ಅದಕ್ಕೇನಂತೆ, ನನ್ನ ನೋಡ್ಕೊಂಡು ನೀನ್ ಅರ್ಸು, ನಿನ್ ನೋಡ್ಕೊಂಡು ನಾನು ಅರಿಸ್ತೀನಿ. ಕನಕ ಅವ್ರ ಆರಿಸ್ತಾರೆ, ನೀನ್ ಸುಮ್ನಿರಮ್ಮ. ಏನಕ್ಕ ಹಿಂಗ್ ಹೇಳ್ಬಿಟ್ಟೆ? ನಾನ್ ಆರ್ಸ್ಕೊಟ್ರೆ 1-2 ಪಾವ್ ಅಕ್ಕಿ ನಂಗ್ ಕೊಡಕ್ಕಿಲ್ವೇನಕ್ಕ? ಅಯ್ಯೋ ಪಾವ್ ಯಾಕೆ, ಮೂಟನೆ ತಗೊಂಡೋಗೋ. ನೀನ್ ಕೇಳಿದ್ರೆ ನಾನು ಪಟ್ ಅಂತ ಎತ್ತಿ ಕೊಟ್ಬಿಡ್ತೀನಿ. ಅನಾತೆ ಮುಚ್ಚ್ರಿ ಬಾಯಿ. ಚೇರ್ಮನ್ ರೇ, ಕಾಳ ಬಂದೆ ಕಣ. ಸದ್ಯ ಇದು ತಪ್ಪಿಸ್ಕೊತಾ ಇದ್ದೀನಲ್ಲ. ನೀನ್ ಆರ್ಸಮ್ಮ. ಅಲ್ಲ ಕಣಕ, ಈ ಊರಿನಾಗೆ ಕಾಳ ಅಂದ್ರೆ ಬೋ ಮರ್ಯಾದೆ ಮಡಗಿದಿರಲ್ಲ. ಅವನೇನ್ ಪವಾಡ್ ಪುರುಷನ ಇಲ್ಲ ಆಕಾಶದಿಂದ ಉದ್ರವನ? ಅಯ್ಯೋ, ಅವನು ನಿನ್ನಂಗ ಅನಾಥನೆ. ಅವನು ನಮ್ಮೂರಿಗೆ ಬರಾಕ್ ಮುಂಚೆ ನಮ್ಮೂರಾಗ ನದಿ ಆಯ್ತಲ್ಲ, ಆ ನದಿ ಆಗೆ ಹೆಣ್ಣು ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ ಮುಳುಗಿರೆ ಜನಾಗಿ ವಾಪಸ್ ಬರ್ತಿದ್ರು. ಯಾಕೆ 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 ಯಾಕೆ? ನದಿಯೊಳಗೆ ಮೊಸಳೆ ಐತೆ ಅಂತ ಯಾರು ತೆಪ್ಪನೆ ಕಟ್ತಿರ್ಲಿಲ್ಲ. ಕಾಳ ಬಂದ, ತೆಪ್ಪ ಕಟ್ದ. ಆಮೇಲೆ ಗೊತ್ತಾಗಿದ್ದು ಇದು ಮೊಸಳೆ ಅಲ್ಲ, ಪಾಕದೂರವರು ಕೊಲೆ ಸುಲಿಗೆ ಮಾಡಕ್ ಬತ್ತವ್ರೆ ಅಂತ. ಒಡವೆ ಹಾಸಿಗೆ ದುಡ್ಡು ಹಾಸಿಗೆ ನೀರೊಳಗ್ ಮುಚ್ಚಿಕೊಂಡ್ಬಿಡ್ತಿದ್ರಂತೆ. ಆಮೇಲೆ ಆ ಕೃಷ್ಣ ಕಾಳಿಂಗ ಮರ್ದನ ಮಾಡ್ದ ನೋಡು, ಹಂಗೆ ನಮ್ ಕಾಳ ನೀರೊಳಗ್ ಮುಳುಗಿ ಅವ್ರನ್ನ ಒಡೆದು ಹಿಡ್ಕೊಂಡ್ ಬಂದು ನಮ್ ಊರವ್ರ ಕೈ ಕೊಟ್ಟ. ಅವತ್ತಿಂದ ನಮ್ ಊರ್ನೇ ಅವನ ಕೈ ಕಾಲ್ ಒಪ್ಸ್ಬಿಟ್ಟು ನಾವು ನೆಮ್ಮದಿಯಾಗಿದ್ದೀವಿ. ಏನ್ ಮಾಡ್ತಾ ಇದ್ರಿ ಇಲ್ಲಿ? ಏನಿಲ್ಲ ಬುದಿ, ಯಾವ ಊರ್ನಾಗೋ ಸಿಗ್ದಂತ ಅಸರಲೆ ಪದರಂಗಿ ಈ ಊರಾಗ ಐತೆ, ಅದಕ್ಕೆ ಕೇಳ್ತಾ ಇದೀವಿ. ಓ ಸ್ವಾಮಿ, ಈ ಎಲೆಯ ಸಂದಾಗ ಅರ್ದ್ಬಿಟ್ಟು ತಲೆಗೆ ತಿಕ್ಬಿಟ್ರೆ ಒಳಗಿರೋ ಪಿತ್ತ ಎಲ್ಲ ಕರ್ಗೋಯ್ತದೆ. ಒಂದ್ 10 ದಿನ ಹುಚ್ಚರ್ಗ್ ಹಚ್ಬಿಟ್ರೆ ಹುಚ್ಚು ಬಿಟ್ಟೋಯ್ತದೆ. ಈ ಎಲೆ ಸಿಕ್ಕೋದು ಬೋ ಅಪರೂಪ ಸ್ವಾಮಿ. ಸರಿ ಸರಿ, ಎಲ್ಲಾ ಕಿತ್ತಾಕಿ ಖಾಲಿ ಮಾಡ್ಬೇಡಿ, ಮೊದ್ಲಿ ಜಾಗ ಖಾಲಿ ಮಾಡಿ. ದೊಡ್ಡಮ್ಮಿ ಚಿಕ್ಕಮ್ಮಿ ನಡೀರಿ ಬಾ ಮಗ, ಬಾ 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 ಬಾ. ನಡೀರಿ. ಅಯ್ಯಯ್ಯ, ಹಿಂಗೆಲ್ಲ ಮಣ್ಣು ತಿನ್ಬಾರ್ದು. ಏಯ್ ಹೋಗೆ,
ಇನ್ನೇನಾದ್ರು ಮಾಡಿದ್ರೆ ನಮ್ಮ ಅಣ್ಣಂಗೆ ಹೇಳ್ಬಿಡ್ತೀನಿ. ನೋಡವಾ, ನೀನು ಈಗ ಗರ್ಭಿಣಿ. ಈ ಸಮಿತಾಗೆ ಇದನ್ ತಿನ್ಬೇಕು. ಇದೇನಿದು? ಮಾವಿನಕಾಯಿ. ಚೆನ್ನಾಗಿದ್ದೆ. ನನ್ನ ಮಣ್ಣಂಗೆ ಹೇಳಲ್ಲ. ಮಾವಿನಕಾಯಮ್ಮ, ನಂಗೆ ಇನ್ನೊಂದು ತಂದ್ಕೊಡ್ತೀಯಾ? ನಿಂಗೆ ತಿನ್ನಕ್ಕೆ ಏನ್ ಬೇಕಾದ್ರೂ ತಂದ್ಕೊಡ್ತೀನಿ. ನಮ್ಮ ಮನೆಗ್ ಬರ್ತೀಯಾ? ಅಲ್ಲಿಗ್ ಬಂದ್ರೆ ನಂಗೆ ಕಟ್ಟಾಗ್ತೀಯಾ? ಆ ಕೋಲ್ ಮನುಷ್ಯ ಬಂದ್ರೆ ನಂಗೆ ಕಟ್ಟಾಗ್ಬಿಡ್ತಾನೆ. ಜೋರಗಳಬೇಡ. ಆ ಕೋಲ್ ಮನುಷ್ಯ ಬರೋದ್ರೊಳಗೆ ಓಡೋಗೋಣ. ಚೆನ್ನಾಗಿದೆ. ಲಕ್ಷ್ಮಿ, 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 ಲಕ್ಷ್ಮಿ. ಓಹೋ, ಬಾರಯ್ಯ ಬಾ. ಗುಡ್ಸಲ್ತಾವ ನನ್ನೇ ಹುಡ್ಕೊಂಡ್ ಬಂದ್ಬಿಟ್ಟ. ಇದು ಲಕ್ಷ್ಮಿ ಚೈನ್ ಅಲ್ವಾ? ನಾಯಿ ಚೈನು ಎತ್ತಿನ ಚೈನು ಅನ್ನೋಂಗೆ ಲಕ್ಷ್ಮಿ ಚೈನು ಅಂತ ಹೆಸರು ಬೇರೆ ಮಾಡ್ಬಿಟ್ಟಿದ್ಯಾ? ಹೌದು, ಇದು ಲಕ್ಷ್ಮಿ ಚೈನೆ. ಅವಳು ಒಳಗವಳೆ. ದೇವಸ್ಥಾನದಿಂದ ಅವಳಿಲ್ಲ ಕರ್ಕೊಂಡ್ ಬಂದೆ. ಯಾಕಯ್ಯ? ಒಬ್ಳ ಅನಾಥೆಗೆ ಇನ್ನೊಬ್ಳ ಅನಾಥೆನೇ ಜೊತೆ ಗೊತ್ತಾ? ಮೊದ್ಲೇ ಅವಳು ಬಸರೆಂಗ್ಸು, ಮಣ್ಣು ಬೇರೆ ತಿಂತಿದ್ಲು. ಅದನ್ನ ನೋಡಿ ನನ್ನ ಮನಸ್ಸು ಅಯ್ಯೋ ಅನ್ನಿಸ್ತು. ಅದಕ್ಕೆ ಅವಳನ್ನ ಕರ್ಕೊಂಡ್ ಬಂದೆ. ಬಾ ನೋಡವಂತೆ. ಈ ಸಮಯದಾಗೆ ಹೆಂಗಸರಿಗೆ ರುಚಿ ರುಚಿಯಾಗಿ ತಿನ್ಬೇಕು ಅಂತ ಆಸೆ ಆಯ್ತದೆ. ಬೈಕೆ ಅದಕ್ಕೆ ತರಾವರಿ ಅಡಿಗೆ ಮಾಡಿ ಹಾಕಿವ್ನಿ. ತಿನ್ನವ, ತಿನ್ನು. ಯಾರ ಎತ್ತು ಮಗಳೋ ಏನು? ಇದ್ಯಾಕಯ್ಯ ಒಳ್ಳೆ ಗರಡ್ ಗಮದಂಗ್ ನಿಂತ್ಕೊಂಡ್ಬಿಟ್ಟೆ? ನೀನು ಬಂದು ಈ ಅನಾಥೆ ಕೈಗೆ 4 ಬಳೆ ತೋರ್ಸು. ತಗೋ. ಹೌದು, ನೀನು ತವ್ರ ಮನೆ ಕಡೆಯಿಂದ ಬಳೆ ತೊಡಿಸ್ತೀಯಾ ಇಲ್ಲ ಗಂಡನ ಮನೆ ಕಡೆಯಿಂದ ಬಳೆ ತೊಡಿಸ್ತೀಯಾ? ನಾನು ತವ್ರ ಮನೆ ಕಡೆಯಿಂದನೇ ತೊಡಿಸ್ತೀನಿ. ಹೌದಾ? ಲಕ್ಷಣವಾಗಿ ಅವಳ ಕೈಗೆ ಅಣ್ಣ ಅಂತ ಬಳೆ ತೊಡಿಸು. ನಾನು ಅತ್ತಿಗೆ ಅಂತ ಬಳೆ ತೊಡಿಸ್ತೀನಿ. ಎಲ್ಲಿ ಕೈ ಕೊಡವಾ? ಯಾರ್ ಕೆಟ್ಟ ಹಣ್ಣು ಬೀಳ್ದಂಗೆ ದಿಷ್ಟಿ ನೀವಳ್ ಸಾಕು. ಮುದ್ದಾದ ಗಂಡು ಮಗು ಹುಟ್ಟುತ್ತದೆ. ತಗೋ. ನಾಯಿ ಕಣ್ಣು, ನರಿ ಕಣ್ಣು, ಆದಿ ಕಣ್ಣು, ಬೀದಿ ಕಣ್ಣು, ರಂಡೇರ್ ಕಣ್ಣು, ಮುಂಡೇರ್ ಕಣ್ಣು, ಯಾರ ಕಣ್ಣೆ ಬಿದ್ರು ಎಲ್ಲ ಹಾಳಾಗೋಗ್ಲಿ, ನಾಶವಾಗೋಗ್ಲಿ. ಕೊಡು ಕೊಡು. ಯೋ, ನಿನ್ ನಾಯ್ಸು ಗಟ್ಟಿ ಆಗೈತೆ ಕಣಯ್ಯ. ನಿನಗೊಬ್ಳು ತಂಗಿ ಅವಳೆ. ಹಂಗಂತ ನಾನು ಹೇಳ್ತಾ ಇಲ್ಲ, ನಿನ್ ಕೈ ರೇಖೆ ಹೇಳ್ತಾ ಐತೆ. ಆ ತಂಗಿ ಮ್ಯಾಗೆ ನಿನ್ ಪಿರಾಣನೇ ಇಟ್ಕೊಂಡಿದ್ಯಾ? ಸರಿ ಸರಿ, ನನ್ ಕೆಲ್ಸ ಮುಗೀತು. ಇನ್ ನಿನ್ ಕೆಲ್ಸ ನೀನ್ ನೋಡ್ಕೊ ಹೋಗು. ಅರೆ ಹೋಗಯ್ಯ. ಬೇರೆ ಏನ್ ಬೇಕು? ಮೈ ತುಂಬಾ ಒಡವೆ ಹಾಕೊಂಡು ನಡುರಾತ್ರಿಯಲ್ಲಿ ಒಂಟಿಯಾಗಿ ಹೋಗ್ತಿದೀಯಲ್ಲ, ಅದು ತಪ್ಪಲ್ವಾ? ನಮ್ ತಾವ್ ಕೊಟ್ಟೋಗು. ಈ ಒಡವೆ ಇಲ್ದೆ ನನ್ ಮನೆ ಹೋದ್ರೆ ನನ್ ಗಂಡ ನನ್ನ ಮನೆಗೆ ಸೇರ್ಸಲ್ಲ. ನಿನ್ ಮನೆ ಸೇರ್ಸ್ತಾ ಹೋದ್ರೆ ಅಂತೆ ನಾನ್ ಮಡಿಕಂತೀನಿ. ನೀನೊಬ್ನೇ ಯಾಕೋ, ನಾವೆಲ್ಲರೂ ಮಡಿಕೊಳ್ಳೋಣ. ನೋಡಿ, ನೀವೆಲ್ಲ ಹೀಗ್ ಮಾತಾಡಿದ್ರೆ ನನ್ ಕಾಳಣ್ಣನ್ ಕರಿತೀನಿ. ಕಾಳು ಕರೀತೀಯಾ?
ಒಂದು ಹೆಣ್ಣು ಅರ್ಧರಾತ್ರಿಲಿ ಈ ರೀತಿ ಮೈ ತುಂಬಾ ಒಡವೆ ಹಾಕೊಂಡು ಒಂಟಿಯಾಗಿ ಬರ್ಬೋದಾ? ನನ್ ಮದ್ವೆಲ್ ಹಾಕಿದ ಒಡವೆಗಳು ಕಡಿಮೆ ಇದ್ವು. ಈ ಸಾರಿ ಬರೋವಾಗ ಇನ್ನೂ ಹೆಚ್ಚಿಗೆ ಒಡವೆ ಹಾಕೊಂಡ್ ಬರ್ದೇ ಇದ್ರೆ ನನ್ನ ಗಂಡನ ಮನೆಗೆ ಸೇರ್ಸಲ್ಲ ಅಂತ ಹೇಳ್ಬಿಟ್ರು. ಅದಕ್ಕೆ ನಮ್ಮಮ್ಮನ ಹತ್ರ ಇದೆಲ್ಲ ಒಡವೆನೂ ಹಾಕೊಂಡು ಬರ್ತಾ ಇದ್ದೆ. ಅಷ್ಟರಲ್ಲಿ ಪಾಪಿಗಳು. ಸರಿ, ಬಾ ನನ್ ಜೊತೆ. ತಗೋ, ಇಲ್ಲ ಅಂದ್ರನ ಹೋಗೋ ದಾರಿಲಿ ಕಾಳ ಬೆಳಕು ಕೊಟ್ಟವನೇ, ಕಾಳ ಬೆಳಕು ಕೊಟ್ಟವನೇ ಅಂತ ಜೋರಾಗಿ ಕೂಕೊಂಡು ಹೋಗು. ನೀನ್ ಮನೆಗೆ ಸೇರೋ ತನಕ ಯಾವ ನನ್ನ ಮಗನೂ ನಿನ್ ಹತ್ರ ಸುಳಿಯಲ್ಲ. ತಗೋ. ಮತ್ತೆ ಈ ಲಾಟಿನ ನಾಳೆ ನಿನ್ ಗಂಡನ ಕೈಲಿ ಕೊಟ್ಟು ಕಳ್ಸು. ನಾನ್ ಬರ್ತೀನಿ ಕಳ್ಳಣ್ಣ. ಕಾಳಣ್ಣ ಬೆಳಕೊಟ್ಟವನೇ, ಕಾಳಣ್ಣ ಬೆಳಕೊಟ್ಟವನೇ. ಕಾಳಣ್ಣ, ರಾತ್ರಿ ನನ್ನ ಹೆಂಡತಿ ಒಂಟಿಯಾಗಿ ಬರ್ತಿದ್ದಾಗ ರೌಡಿಗಳಿಂದ ಕಾಪಾಡಿ ಬೆಳಕೊಟ್ಟು ಕಳಿಸ್ದಂತೆ. ನಿನ್ನೆ ನಿನ್ನ ಹೆಂಡತಿ ಮಾನನ ಕಾಪಾಡದೆ ಹೋಗಿದ್ದಿದ್ರೆ ನೀನ್ ಇಟ್ಕೊಂಡ್ರ ಮೀಸೆಗೂ ಹುಟ್ಟಿರೋ ಪಂಚೆಗೂ ಅರ್ಥನೇ ಇಲ್ಲದೆ ಹೋಗ್ತಿತ್ತು. ಪ್ರತಿ ಹೆಣ್ಣು ತವ್ರ ಮನೆಯಿಂದ ತನ್ನ ಗಂಡನ ಮನೆಗೆ ಬರೋವಾಗ ತರೋ ಹುಡುಗರೆ ಬರೀ ದುಡ್ಡು, ಒಡವೆ, ವಸ್ತ್ರ, ಪಾತ್ರೆ, ಪಡಗ ಅಲ್ಲ, ಅವಳ ಶೀಲನ್ ಕೂಡ. ಅದನ್ನ ಕಾಪಾಡಬೇಕಾದ್ದು ಪ್ರತಿಯೊಬ್ಬ ಗಂಡಸಿನ ಕರ್ತವ್ಯ. ಅದನ್ನ ಮೊದಲು ತಿಳ್ಕೊ. ನನ್ನ ಕ್ಷಮಿಸ್ಬಿಡು ಕಾಳಣ್ಣ. ರಾತ್ರಿ ಎಣ್ಣೆ ಹೆಚ್ಚಾದ್ರಿಂದ ಕಣ್ಮುಚ್ಕೊಂಡು ತಪ್ಪಾಗಿ ನಡ್ಕೊಂಬಿಟ್ಟೆ. ನೀನು ಕ್ಷಮಾಪಣೆ ಕೇಳಬೇಕಾದ್ದು ನನ್ನ ಹತ್ರ ಅಲ್ಲ, ನಿನ್ನ ಹೆಂಡತಿ ಹತ್ರ. ಏನದು? ಈ ಊರಲ್ಲಿ
ಜನಗಳು ಸೋಮಾರಿನ ಹೊರ್ತು ಅಕ್ಕಿ ಪಿಕ್ಕಿಗಳು ಬೋವು ಸಾರು ಎಷ್ಟ್ ಸಲ ಸುಟ್ಟು ತಪ್ಪಿಸ್ಕೊಂಡ್ಬಿಡ್ತವೆ. ನಿನಗೆ ಸರಿಯಾಗಿ ಗುರಿ ಇಡೋಕ್ ಬರಲ್ಲ ಅಂತ ಹೇಳಿ ಕೊಡಿಲಿ ಗೋವಿನ. ಬಾರಿ ಬೆಲೆದದು ಹುಸಾರು. ಅಲ್ಲಿ ಎಂತ ಕಮಾಲ್ ಮಾಡ್ಬಿಟ್ಟವ ದೊಡ್ಡಮ್ಮಿ. ಇವಳು ದ್ವಾಸೆ ಸುಡ್ತಾಳೆ, ಇಡ್ಲಿ ಸುಡ್ತಾಳೆ ಅನ್ಕೊಂಡಿದ್ದೆ, 6 ಅಕ್ಕಿನೂ ಸುಟ್ಬಿಟ್ಲು. ಏಯ್, ನೀನು ಈ ಊರ್ನೊಳಲ್ಲ, ನಿಜ ಹೇಳು, ಯಾವ ಊರು? ಗುರಿ ತಪ್ಪದೆ ಹಕ್ಕಿ ಹೊಡಿತೀಯ ಅಂದ್ರೆ ನೀನು ಮಿಲಿಟರಿ ಒಳಿರ್ಬೇಕು, ಇಲ್ಲ ಅಂದ್ರೆ ಪೊಲೀಸ್ ತೊಳಿರ್ಬೇಕು. ಏಯ್, ಇದ್ಯಾಕ್ ಬೆದ್ರು ಬೊಂಬೆ ತರ ನಿಂತುಬಿಟ್ಟೆ? ಯಾರು ನೀನು? ನಾನು ನಿಮ್ ಜಾತಿಯವಳೆ. ಅಲ್ಲಿ ನಮ್ಮ ಜಾತಿಲಿ ಹುಡ್ದವಳಾಗಿ ಡೀಸೆಂಟ್ ಆಗಿ ಕೂತ್ಗೆಯಲ್ಲಿ ಮಣಿಗಿಣಿ ಸರ ಇಲ್ಲ, ಕೈಯಲ್ಲಿ ಡಬ್ಬ ಇಲ್ಲ. ಯವ್ವಿ, ಕತ್ನಾಗೆ ಒಂದು ಹುಲಿ ಉಗ್ರಿ ಇಲ್ಲ, ಒಂದ್ ಮಣಿ ಸರ ಇಲ್ಲ. ತಕ್ಕೋ ಹಾಕೋ. ಆಯ್ ತಗೋ ಡಬ್ಬವ ಹಾಕೋ. ಏಯ್ ದೊಡ್ಡಮ್ಮಿ, ನಮ್ ಜಾತಿಗೆ ಹುಡ್ದವಳಲ್ವಾ? ಕೊಡು ಒಂದ್ ಮುತ್ತ. ಏನದ್ ಗಲಾಟೆ? ಏನಿಲ್ಲ ಸರ್, ಈ ಊರಿನಲ್ಲಿ ಹಕ್ಕಿ ಪಿಕ್ಕಿ ಸುಟ್ಟಿರ ಹುಷಾರ್. ಇಲ್ಲ ಇಲ್ಲ ಸರ್. ನಡಿ ನಡಿ. ಯಾರದು? ಕಾಳ ಬೆಳಕೊಟ್ಟವನೆ, ಕಾಳ ಬೆಳಕೊಟ್ಟವನೆ. ಅಯ್ಯೋ, ಕೈಯಲ್ಲ ಅಂದ್ರನೇ ಇಲ್ವೇ? ಯಾರು ನಂಬ್ತಾರೆ? ಅಯ್ಯೋ, ಎಂಥ ಇಕ್ಕಟ್ನಾಗ ಸಿಕ್ಕಾಕೊಂಡ್ಬಿಟ್ಟೆ ನಾನು. ಕಾಳ ಕೋಲ್ ಕೊಟ್ಟವನೆ, ಕಾಳ ಕೋಲ್ ಕೊಟ್ಟವನೆ, ಕಾಳ ಕೋಲ್ ಕೊಟ್ಟವನೆ. ಏ ಅಮ್ಮಣ್ಣಿ, ಸುಳ್ಳಿ ಆಗ್ಬೋಳ್ತಿ, ಇದು ಕಾಳನ್ ಕೋಲಲ್ಲ. ಅದು ಅರ್ಧ ಕೋಲ್ ನಂತ ಕೊಟ್ಬಿಟ್ಟು ಇನ್ನು ಅರ್ಧ ಅವನ್ ತಗೊಂಡ್ ಹೋಗೋನೆ. ಹಾ, ಕಾಳನ್ ಯಾವಾಗ ನೋಡ್ದೆ ನೀನು? ಈಗ ತಾನೇ ನೋಡ್ದೆ. ನೀನ್ ಈ ಕೋಲ್ ಹಿಡ್ಕೊಂಡು ಹೋಯ್ತಾ ಇರು, ನಾನ್ ಪಕ್ಕದ ಅಡ್ದ ಹತ್ರ ಹೋಗ್ ಬರ್ತೀನಿ ಅಂತ ಹೇಳ್ದ. ಯಾವನಾದ್ರೂ ಕಳ್ಕೊರ್ಮ ಬಂದ್ರೆ ಜೋರಾಗಿ ಕೂಗಾಕು ಅಂತ. ನೀನೇನಾ? ಅಬ್ಬಾ, ನಾನ್ ಯಾರು ಅಂತ ಏಟೊಂದು ಎದ್ರುಕೊಂಡ್ಬಿಟ್ಟಿದ್ದೆ. ಈ ಹೊತ್ನಲ್ಲಿ ಇಲ್ಲೇನ್ ಮಾಡ್ತಾ ಇದೀಯಾ? ಗುಡಿಸ್ಲಲ್ಲಿ ಒಬ್ಳೆ ಮಲ್ಕೊಳಕ್ಕೆ ಭಯ ಆಯ್ತು, ಅದಕ್ಕೆ ಭಯ ಇಲ್ದೇ ಇರೋ ಜಾಗನ ಹುಡ್ಕೊಂಡ್ ಬಂದೆ. ಭಯ ಇಲ್ಲರ ಜಾಗ ಅಂದ್ರೆ? ಅದೇ, ಕಾಳ ಎಲ್ಲಿರ್ತಾನೋ ಅಲ್ಲಿ ಭಯ ಇರಕ್ಕಿಲ್ಲ ಅಂತ. ಏಯ್, ನೀನ್ ಯಾಕೆ ಇಲ್ಲಿ ಹೊರಗ್ತಾ ಇದೀಯಾ? ನೀನ್ ಇಲ್ಲಿ ಬರುತ್ತಾ ಇಲ್ವಾ? ಇವತ್ತು ನನ್ನ ಕಾವಲಿಲ್ಲೇ. ನೆನ್ನೆ ಏಟ್ತಿಂದ ದಾಂಡಿಗರು ಮತ್ತೆ ಬಂದ್ರು ಬರ್ಬೋದು. ಹೌದೌದು, ಬರ್ತಾರೆ. ಅದಕ್ಕೆ ನಾನು ಇಲ್ಲೇ ಮಲಗ್ತಿರೋದು. ಸೂರ್ಯ ಹುಟ್ಟಿದಂಗೆ ಎದ್ದುಂಟೋಯ್ತೀನಿ. ಇಲ್ಲ. ಯಾಕೆ, ನಿನ್ ಭಯ ಆಯ್ತದ? ಇರು. ಈಗ ಮನಿಕ. ಏನಿದೆಲ್ಲ? ನಮ್ಮ ಅಣ್ಣವ್ರದ್ದು ಕಟಾರಿ ವೀರ ಸಿನಿಮಾ ನೋಡಿದ್ಯಾ? ಅದ್ರಾಗೂ ಹಿಂಗೆ ಅವ್ರ ಕತ್ತಿನ ಅಡ್ಡ ಮಡ್ಗಿ ನೀನ್ ನೆಮ್ಮದಿಯಾಗಿ ಮಲಕು. ನಿನ್ ಶೀಲಕ್ಕೇನಾದ್ರೂ ಗಂಡಾಂತರ ಬಂದ್ರೆ ಇದನ್ನ ಉಪಯೋಗಿಸ್ಕೊ ಅಂತ ಕೊಡ್ತಾರೆ. ಇಲ್ಲೂ ಹಂಗೆ, ನಿನ್ನ ಶೀಲಕ್ಕೆ ಈ ಕೋಲೆ ರಕ್ಷಣೆ. ನಂಗಂತೂ ನಿದ್ದೆ ಬತ್ತಾಯ್ತಪ್ಪ, ನಾ ಮನೆ ಕಂತೀನಿ. ಚಳಿ. ಏನಿದೆಲ್ಲ? ಏನಯ್ಯ, ಕಾಲ್ಗಿಲ್ ತಾಕ್ತಾ? ಏನ್ ಮಾಡೋದು, ಒತ್ತಾಳೆಯಿಂದ ಸಂಜೆವರೆಗೂ ಕುಣಿಯೋ ಕಾಲು, ಕುದುರೋ ಕೊಸಿ ಟೈಮ್ ಆಯ್ತದೆ. ರಕ್ಷಣೆ ಆಯ್ತಲ್ಲ, ಸುಮ್ನೆ ಮಲಕ್ಕೋ. ಚಳಿ. ಅಯ್ಯಯ್ಯೋ, ಏನಯ್ಯ ಇದು ಇಷ್ಟೊಂದು ದೊಡ್ಡ ಗಾಯ? ಮಚ್ಚೆನಾ? ಏನೋ ಬೆಂಕಿಲ್ ಸುಟ್ಟ ಗಾಯ ಇದ್ದಂಗೈತೆ. ಬುದ್ಧಿ,
ಇವತ್ತು ಸಿಟಿ ಸ್ವೀಟ್ ಮಾಲ್ನ ಅಡ್ಜಸ್ಟ್ ಮಾಡ್ಕೊಂಡ್ ಬಂದಿದ್ದೀನಿ. ಬತ್ತೀನಿ ಬತ್ತಿ. ಬಿಟ್ಬಿಡು ನಾನೇನ್ ಮಾಡ್ಬೇಡ. ನಾಗರಾಜ ಎಲ್ಲಿ? ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ? ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ? ನನಗೆ ಗೊತ್ತಿಲ್ಲ. ಮತ್ತೆ ಬರ್ತೀನಿ. ಆ ನಾಗರಾಜ ಸಿಗೋವರೆಗೂ ನಾನು ಅವನ ಬಿಡೋದಿಲ್ಲ. ಮೋಸ ಮಾಡ್ಬಿಟ್ಲು. ಮಾಂಗಾಯ್ ತರಲೇ ಇಲ್ಲ. ಲಕ್ಷ್ಮಿ, 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 ಮಾವಿನಕಾಯಿ ತಂದ್ಯಾ? ಓ, ತಂದಿದ್ದೀನಿ. ಗುಡ್ಸ್ಲಲ್ಲಿ ಇಟ್ಟಿದ್ದೀನಿ. ಸುಳ್ಳು, ನಂಗೆ ನೀನ್ ಮೋಸ ಮಾಡ್ತೀಯ. ಹೋಗೋ. ಇಲ್ಲಮ್ಮ, ನೀ ಮಾವಿನಕಾಯಿ ಕೊಡಲ್ಲ ಏನಿಲ್ಲ. ಹಾಗೆಲ್ಲ ಮಾಡ್ಬೇಡಮ್ಮ. ಅದು ತೇಲ್ತಾ ಐತೆ. ಲಕ್ಷ್ಮಿ, ಏನಮ್ಮ ನೀನು? ಬರ್ತೀಯಾ ನೀನು? ಒಂದ್ ನಿಮಿಷ ಇರು. ಅದು ತೇಲ್ತಾ ಐತೆ. ಚೆನ್ನಾಗೈತೆ. ಏಯ್, ಯಾರದು? ಯಾರು ಅಂತ ಹೇಳ್ತೀಯಾ ಇಲ್ಲ? ಅಯ್ಯೋ, ನಾನು ಕನಕ. ಏನೋ? ಅಯ್ಯೋ, ಒಳಗಡೆ ಬರ್ಬೇಡ. ಅಯ್ಯೋ, ನಾನು ಬರೀ ಮೈನಾಗಿವ್ನಿ. ಲಕ್ಷ್ಮಿ ಹುಚ್ಚುಚ್ಚಾಗಿ ಅವಳು ಹುಟ್ಟಿದ ಬಟ್ಟೆನೆಲ್ಲ ನದಿಗೆ ಎಸ್ಬಿಟ್ಲು. ಅದಕ್ಕೆ ನನ್ನ ಬಟ್ಟೆ ನಾನು ಕೊಟ್ಟಿನಿ. ತಗೋ, ಈ ಸೀರೆ ಉಟ್ಕೊಂಡು ಆ ಕಂಬ್ಳಿನ ಕೊಡು. ನಾನು ಇದನ್ನೇ ಉಟ್ಕೊಂತೀನಯ್ಯೋ. ನೀನು ಕುಣಿಯ ಕುಣಿತಕ್ಕೆ ಅದು ಚಿಂದಿ ಚಿಂದಿ ಆಗೋಗುತ್ತೆ. ತಗೋ. ಮರನ? ಯಾರನ್ ಮರ್ತಾವ? ಅಯ್ಯೋ, ನಾನಲ್ಲ. ಕನಕ, ಕನಕವಲ್ಲಿ, ಕನಕಾಮಣಿ, ಕಣ್ಮಿಣಿ, ನಿನಗಿಂತ ಕೊಳ್ಳೆಗಾಲದ ಜಾರ್ತಾರಿ ಸೀರೆ ತಗೊಂಡ್ ಬಂದಿದ್ದೀನಿ. ಅದ್ರ ಉಟ್ಕೊಂಡ್ರೆ ಮಿಣಿಮಿಣ ಅಂತ ಮೀನ್ಸ್. ಇದೇನ್ರು ಇದು ನಿಮ್ ಕೈಯಲ್ಲಿ ಸೀರೆ? ಅದು ಆ ಕನಕ ಸೀರೆ ಉಟ್ಕೊಳ್ಳಿ ಅಂತ. ಅದಕ್ಕೆ ಒಬ್ಬೊಬ್ರು ಒಂದೊಂದು ಸೀರೆ ಇಟ್ಕೊಂಡು ನುಲಿತಾ ನಿಂತ್ಕೊಂಡ್ಬಿಟ್ರ? ಚೇರ್ಮನ್ ರೇ,
ಊರ್ ಮುಂದೆ ಅಮ್ಮನವ್ರ ಗುಡಿ ಆಯ್ತಲ್ಲ, ಆ ದೇವಿಗೆ ಯಾರ್ ಬೇಕಾದ್ರೂ ಸೀರೆ ಉಡಿಸ್ಬೋದು. ಹಂಗೆ ಕನಕ ಊರಿನ ಜನಗಳಿಗೆಲ್ಲ ಬೇಕಾದವಳಲ್ವಾ, ಅದಕ್ಕೆ ಏಯ್ ಅವಳೇನ್ ಪಂಚಾಯತ್ ರೇಡಿಯೋ ಅನ್ಕೊಂಡ್ಬಿಟ್ರ ಆಗ್ತಾರಲ್ಲ ಹಾಡು ಕೇಳಿಸ್ಕೊಂಡು ಹೋಗಕ್ಕೆ. ಏನ್ ಚೇರ್ಮನ್ರೆ, ನಾವ್ ಕೊಟ್ರೆ ಮಾತ್ರ ಅಂತೀರಿ, ಆ ಕಾಳ ಕೊಟ್ರೆ ಸುಮ್ಕಿರ್ತೀರಿ. ಅಯ್ಯ, ಕೈನಲ್ಲಿ ಒಬ್ಬೊಬ್ರು ನನ್ನ ಸೀರೆ ಇಟ್ಕೊಂಡಿದ್ರಲ್ಲ, ಏನ್ ಸಮಾಚಾರ? ಏನಿಲ್ಲ, ನೀನೇನೋ ಕನಕಗೊಂದ್ ಸೀರೆ ತಂದ್ಕೊಟ್ಟಂತ, ನಾವು ಊರಿಗೆ ದೊಡ್ಡ ಮನುಷ್ಯರಲ್ವಾ, ಒಂದೊಂದ್ ಸೀರೆ ಕೊಡೋಣ ಅಂತ. ಅಲ್ಲ, ಈ ಊರಿಗೆ ದೊಡ್ಡ ಮನುಷ್ಯರು ನೀವು ಹುಡ್ಕೊಂಬರದ. ನಿಮ್ಮ ಮನೆಗಳಿಗೆ ಹೋಗಿ ಕನಕನ ಅಲ್ಲೇ ಕಳಿಸ್ಕೊಡ್ತೀನಿ. ಕರೆಕ್ಟ್ ಆಗಿ ಹೇಳ್ದಪ್ಪ, ಆದಷ್ಟು ಬೇಗ ನೀನು ಕಳಿಸ್ಕೊಟ್ಬಿಡು. ಯಾಕೆಂತಂದ್ರೆ ನಾನು ಈ ಊರಿಗೆ ಚೇರ್ಮನ್ ಅಲ್ವಾ, ಕಳಿಸ್ಬಿಡು. ಬಾರ್ಲಾ ಕಡೆಗೆ. ಏ ಕಾಳ, ನಾನು ಈ ಊರಿಗೆ ಪಟ್ಟೆ ಇಲ್ಲ, ಮುಂಚೆ ನಮ್ಮನೆಗೆ ಕಳಿಸ್ಬೇಕು, ಗೊತ್ತಾಯ್ತಾ? ನಡ್ಲಾ ಕಡೆ. ನಾನು ಮೆಂಬರ್ ಕಂಬಾರ್ಲ ಇವನಪ್ಪ ಹಲ್ಕ ನನ್ ಮಗ, ಅವನು ಬಾರ್ಲ ಬಂದೆ. ನನ್ ನೋಡಕ್ ಬಂದ್ಯಾ? ಬಾಗಲ್ವರ್ಗೂ ಬಂದ್ಬಿಟ್ಟು ಹಂಗೆ ಹೊಂಟೋಯ್ತಿದ್ಯಾ? ನಾನು ನಿನ್ಗೆ ಸೀರೆ ಕೊಟ್ಟ ವಿಷಯ ಊರ್ನವ್ರಿಗೆಲ್ಲ ಯಾಕೆ ಹೇಳ್ತಾ ಬಂದೆ? ನೀನ್ ತಾನೇ ಕೊಟ್ಟಿದ್ದು, ಅದಕ್ಕೆ ಹೇಳ್ದೆ. ಹಾಗಂತ ಕಂಡ್ಕಂಡವ್ರಿಗೆಲ್ಲ ಹೇಳ್ತಾ ಬಂದ್ರೆ ನನ್ನ ಬಗ್ಗೆ ನಿನ್ನ ಬಗ್ಗೆ ಏನೋ ತಿಳ್ಕೊತಾರೆ. ಏನ್ ಮಹಾ ತಿಳ್ಕೊತಾರೆ? ನಾನ್ ನಿನ್ನ ಇಟ್ಕೊಂಡಿದೀನಿ ಅಂತ, ಇಲ್ಲ ನೀನ್ ನನ್ನ ಇಟ್ಕೊಂಡಿದ್ಯಾ ಅಂತ ಹೇಳಿದ್ರೆ ಹೇಳ್ಕೊಳ್ಳಿ ಬಿಡು. ಅದಕ್ಕೆ ಬೇರೆ ಯಾವನಾದ್ರೂ ನೋಡ್ಕೋ. ಈ ಕಾಳ ಯಾರಿಗೂ ಯಾವತ್ತೂ ತಲೆ ಬಗ್ಸೋನಲ್ಲ. ದೊಡ್ಡ ಸಾಚ ಅಂತ ಜಂಬ ಕೊಚ್ಕೋಬೇಡ. ಆ ಬಸರಿ ಹುಚ್ಚುಡ್ಗಿನ ನೀನ್ ಇಟ್ಕೊಂಡಿಲ್ವಾ? ಮುಚ್ಚೆ ಬಾಯಿ, ನಿನ್ನ ನಾಲಿಗೆ ಸೀಳ್ಬಿಡ್ತೀನಿ. ಅವಳು ಯಾರು ಅಂತ ತಿಳ್ಕೊಂಡಿದ್ಯಾ? ನನ್ನ ಒಡ ಹುಟ್ಟಿದ ತಂಗಿ ಬಾಲಕ್ಷ್ಮಿ. ಇನ್ಮೇಲೆ ಇರೋದು ಒಳ್ಳೇದಲ್ಲ, ಬಾ. ಬಾಲಕ್ಷ್ಮಿ, ಯಾಕಯ್ಯ ಹುಚ್ಚು ಹುಡುಗಿನ ದನ ಹೇಳ್ಕೊಂಡೋದಾಗ ಹೇಳ್ಕೊಂಡು ಹೋಗ್ತಾ ಇದೀಯಾ? ಬಾಲಕ್ಷ್ಮಿ, ಲಕ್ಷ್ಮಿ, 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 ಯಾರಾದ್ರೂ ಬಂದ್ರಮ್ಮ? ಲಕ್ಷ್ಮಿ, ಯಾರಾದ್ರೂ ಲಕ್ಷ್ಮಿ. ಕನಕ, ಏನಾಯ್ತಮ್ಮ? ಏನಾಯ್ತಮ್ಮ? ಲಕ್ಷ್ಮಿ, ಸೋಲ್ಗಿತ್ತಿ ಸುಂದರವನ ಹತ್ರ ಕರ್ಕೊಂಡು ಹೋಗೋಣ ಬನ್ನಿ, ಮೆಲ್ಲಿಗೆ. ಏನವ್ವ, ಏಟ್ಗಿಟ್ ಏನಾದ್ರು ಬಿತ್ತ? ಇಷ್ಟು ಜೋರಾಗಿ ಕಿರ್ಚ್ಕೋತಾವಳೆ. ಪಟ್ನಕ್ಕೇನಾರ ಕರ್ಕೊಂಡು ಹೋಗ್ಬೇಕು ಏನು? ಅದೆಲ್ಲ ಏನು ಬೇಡ, ಇವತ್ತೋ ನಾಳೆನೋ ಹೆರಿಗೆ ಆಗಂಗೈತೆ. ಏನು ಯೋಚನೆ ಮಾಡ್ಬೇಡಿ, ಒಂದೆರಡು ದಿನ ಇಲ್ಲೇ ಇರ್ಲಿ. ಲೇ ಬೇಗ ಬೇಗ ಕಟ್ಟಪ್ಪ, ಬೀಗರು ಬರೋ ಹೊತ್ತಾಯ್ತು. ತಗೊಳಪ್ಪ ಕಟ್ಟು. ಲೇ ನೀ ಏನೋ ಅಷ್ಟೊತ್ತಿಂದ ಕಟ್ತಾ ಇದೆಯಾ, ಬೇಗ ಕಟ್ಟಲು. ಮೂರ್ತಿ, ಬಾಯಿ ಕೆಂಪಗಾಗಿಲ್ಲ, ಇನ್ನೊಂದೆರಡೆಲ್ಲ ಹಾಕೋ. ಸುಣ್ಣ ಸಾಲ್ದು, ಅದಕ್ಕೆ ಕೆಂಪಗಾಗಿಲ್ಲ ಅಷ್ಟೇ. ಅಯ್ಯೋ ನಿನ್ನ, ಅದಕ್ಕೆ ನಾನು ಹೇಳ್ತಾ ಇರೋದು, ನೀನು ಸುಣ್ಣ ಬಳ್ಕೊತಿರೋದು ನೋಡಿದ್ರೆ ಯಾರ್ದಾದ್ರೂ ಒಂದ್ ಮನೆ ಗೋಡೆಗೆ ಸುಣ್ಣನೇ ಬಳಿಬೋದಲ್ಲಪ್ಪ. ಬಾಯ್ಲೆ ಕಾಂಚನ ಅಲ್ವಾ? ಅಯ್ಯೋ ನೀನು ಸೌಖ್ಯನಾ? ಏನೇ ಹುಡುಗಿ, ನಾನು ಚಿಕ್ಕವಳಿಂದ ನೋಡಿದ್ದು, ಎಷ್ಟೊಂದು ಮೈ ಕೈ ತುಂಬಿಕೊಂಡು ದಪ್ಪಿಬಿಟ್ಟಿದೀಯ ನೀನು. ಹುಷಾರ್. ಇಲ್ಲೇ ಇದ್ದೀಯೇನೆ, ಮರ್ತು ಬಿಟ್ಟೆ ಕಣೆ, ಅವಳ ಸ್ವಭಾವನೇ ಹಾಗೆ. ಅದನ್ನೆಲ್ಲ ಒಳಗಡೆ ಇಟ್ಬಿಡಿ. ಕೊನೆ ಸಲ ನಿನ್ನ ನೋಡ್ಕೊಂಡು ಹೋಗೋಣ ಅಂತಾನೆ ಬಂದಿದ್ದೀನಿ ಗೌರಿ. ಈ ಜನ್ಮದಲ್ಲಂತೂ ನಮ್ಮಿಬ್ಬರು ಮದುವೆ ಆಗಲ್ಲ. ಮುಂದಿನ ಜನ್ಮ ಅಂತ ಒಂದಿದ್ರೆ ನಾವಿಬ್ರು ಮದುವೆ ಮಾಡ್ಕೊಂಡು ಸುಖವಾಗಿರೋಣ. ಆದ್ರೆ ಈಗ ನಾನು ಮರ್ತ್ಬಿಡು ಗೌರಿ. ನಿಮ್ಮನ್ ಮನಸ್ಸಿನಲ್ಲಿ ಇಟ್ಕೊಂಡು ಬೇರೆಯವ್ನ ಕೈಲಿ ಹೇಗೆ ತಾಳಿ ಕಟ್ಟಿಸ್ಕೊಳ್ಳಿ ಹೇಳಿ? ನೀವು ಹೂ ಅಂದ್ರೆ ಸಾಕು, ಈಗಲೇ ಓಡ್ ಬಂದ್ಬಿಡ್ತೀನಿ. ಈ ಊರ್ ಬಿಟ್ಟು ಎಲ್ಲಾದ್ರೂ ಹೊರಟೋಗೋಣ. ಹಳ್ಳಿಲಿ ಕೂಳೋ ಗಂಜಿನೋ ಕುಡ್ಕೊಂಡು ಸುಖವಾಗಿ ಬಾಳೋಣ. ನೀನು ಹೇಳೋದು ಕೇಳೋದಕ್ಕೆ ಚೆನ್ನಾಗಿರುತ್ತೆ ಗೌರಿ. ಬೆಳಗಾದ್ರೆ ನಿನಗೂ ನಿಮ್ಮ ಮಾವನಿಗೂ ಮದುವೆ. ನಾನೆಷ್ಟೇ ಆದರೂ ಪಕ್ಕದಳ್ಳಿ ಮಾಲೂರು ಅಂತಾನೆ. ಕಾಳನ್ ಕಣ್ ತಪ್ಪಿಸಿ ನದಿ ದಾಟೋದೇ ಕಷ್ಟ. ಅದನ್ನ ನೆನ್ಸ್ಕೊಂಡ್ರೆ ಭಯ ಆಗ್ತದೆ ಗೌರಿ. ಸರಿ, ಹಾಗಾದ್ರೆ ನಾವಿಬ್ರು ನದಿಯಾಗಿ ಬಿದ್ದು ಒಂದೇ ಸಲ ಸತ್ತು ಹೋಗೋಣ. ಬೇರೆ ದಾರಿನೇ ಇಲ್ಲ. ಸತ್ತು ಹೋಗ್ತೀರಾ? ಶಭಾಷ್. ಒಂದು ಒಂಟಿ ಹುಡುಗಿ ಹುಟ್ಟಿರೋ ಬಟ್ಟೆಲಿ ನಿನ್ ಹಿಂದೆ ಓಡ್ ಬರ್ತೀನಿ ಅಂತ ಧೈರ್ಯದಿಂದ ಹೇಳ್ತಿದ್ರೆ, ಮೀಸೆ ಹೊತ್ತಿರೋ ಗಂಡಸು ನೀನು ಮುಂದಿನ ಜನ್ಮ ಅಂತ ಲೆಕ್ಕ ಹಾಕ್ತಿದ್ಯಾ? ಪಾಪ ಗೌರಿ, ನೀನೇ ಗಂಡ ಅಂತ ನಿನಗೆ ಮನಸ್ಸು ನುಗ್ಸಿರುವಾಗ ಅವಳಿಗೆ ಅನ್ಯಾಯ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ನೀ ನದಿ ಹತ್ರ ಹೋಗಿರೋ, ನಾನು ಉಪಾಯ ಮಾಡಿ ಕಾಳನ್ ಬೇರೆ ಕಡೆ ಕಳಿಸಿ ಗೌರಿನ ಕರ್ಕೊಂಡು ಬಂದ್ಬಿಡ್ತೀನಿ. ಎಲ್ಲಾದ್ರೂ ದೂರ ಹೋಗಿ ಅವಳಿಗೆ ತಾಳಿ ಕಟ್ಬಿಡು. ನಿಮ್ಮಿಬ್ಬರನ್ನ ಬೇರೆ ಮಾಡೋಕೆ ಆ ದೇವರಿಂದಲೂ ಸಾಧ್ಯ ಇಲ್ಲ.
ಕಾಳ ನಿನ್ಗೋಸನೇ ಕಾಯ್ತಾ ಇದ್ದೆ. ಏನ್ ಸಮಾಚಾರ? ಬೆಳಗಾದ್ರೆ ಮದ್ವೆ, ಮಗಳೇ ಕಾಡ್ತಾ ಇಲ್ಲ. ಕಾಳ, ಈ ವಿಷಯ ಗಂಡಿನ ಕಡೆಯವ್ರಿಗೆ ಗೊತ್ತಾದ್ರೆ ನನ್ ಮಾನ ಮರ್ಯಾದೆ ಮಣ್ಣು ಪಾಲಾಗುತ್ತೆ. ಆಮೇಲೆ ನಾನ್ ಜೀವ ಸಹಿತ ಇರೋಕ್ ಆಗೋಲ್ಲಪ್ಪ. ಬುದ್ಧಿ, ಇದು ನಿಮಗ್ ಮಾತ್ರ ಅವಮಾನ ಅಲ್ಲ, ಇಡೀ ಊರಿಗೆ ಅವಮಾನ. ಮುಹೂರ್ತ ಅಷ್ಟೊತ್ತಿಗೆ ಬೆಳಿಗ್ಗೆ 10 ಗಂಟೆಗೆ. ಸರಿ, ನೀವು ಹಾರನ್ ರೆಡಿ ಮಾಡ್ಕೊಳ್ಳಿ. ಬೆಳಿಗ್ಗೆ 10 ಗಂಟೆ ಸರಿಯಾಗಿ ಮದುಮಗಳು ಹಸೆ ಮನೆ ಮೇಲೆ ಕೂತಿರ್ತಾಳೆ. ಇಲ್ಲ ಈ ಕಾಳ ಹೆಣ ಆದ ಅಂತ ಸುದ್ದಿ ಬರುತ್ತೆ. ನೀವಿಬ್ರು ಹಾರ ಬದಲಾಯಿಸ್ಕೊಳ್ಳಿ. ಅದ್ಯಾವನ್ ಬಂದ್ ತಡಿತಾನೋ ನಾವು ನೋಡ್ತೀವಿ. ಕೊಲ್ಲೂರು ಮಣ್ಣಲ್ಲಿ ಕಾಲಿಟ್ಟು ಒಬ್ಬ ಹೆಣ್ಣು ಮಗಳ ಕೈ ಮುಟ್ಟಿ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ ನೋಡ. ನೀನು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನೀನೇ ಮರ್ಯಾದೆಯಾಗಿ ಈ ಗೌರಿನ ಕೊಲ್ಲೂರು ಕರ್ಕೊಂಡೋಗಿ ಸೇರ್ಸು. ಕಾಳ, ಇದು ಕೊಲ್ಲೂರಲ್ಲ ಮಾಲೂರು. ಈ ಜನಗಳು ಮಚ್ಚ ತಗೊಳಾಗ ಮಾಡ್ಬೇಡ. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಮಾಲೂರು ಮಣ್ಣಲ್ಲಿ ನನ್ನನ್ನು ಕೊಲೆಗಾರನಾಗ ಮಾಡಬೇಡಿ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಮಾಲೂರು ಮಣ್ಣಲ್ಲಿ ನನ್ನನ್ನು ಕೊಲೆಗಾರನಾಗ ಮಾಡಬೇಡಿ. ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ಮಾಲೂರು ಮಣ್ಣಲ್ಲಿ ನನ್ನನ್ನು ಕೊಲೆಗಾರನಾಗ ಮಾಡಬೇಡಿ. ಏನಲ್ಲ ನಿನ್ನ ಅಕ್ಕನೋ ತಂಗಿನೋ ನಡು ರಾತ್ರಿಲಿ ಇದೇ ರೀತಿ ಇನ್ನೊಬ್ಬ ಯಾವನಾದ್ರೂ ಕೈ ಹಿಡಿದು ಹೇಳ್ಕೊಂಡ್ ಬಂದಿದ್ರೆ ನೀನೇನೋ ಮಾಡ್ತಾ ಇದ್ದೆ? ಬಾರೋ ಸಿಂಹದ್ ಮರಿ ಬಾ. ನಮ್ ಕೊಲ್ಲೂರು ಜನಗಳು ಮಾನ ಉಳಿಸೋ ಗಂಡು ಅಂದ್ರೆ ನೀ ಒಬ್ನೇ. ಈ ತಿರ್ಪೆ ನಾಯಿ ನನ್ ಮಗನ್ ಕಣ್ ಮುಂದೆನೆ ನನ್ ಮಗಳಿಗೆ ತಾಳಿ ಕಟ್ಟು ಬಾ ಅಳಿಮಯ್ಯ ಬಾ. ಸ್ವಲ್ಪ ತಾಳಿ ಬುದ್ಧಿ. ಯಾಕೆ? ನಿಮ್ಮ ಕಣ್ಣು ಮುಂದೆನೆ ನಿಮ್ಮ ಮಗಳಿಗೆ ತಾಳಿ ಕಟ್ಟವನು ಈ ಮಾಲೂರ್ ಹುಡುಗಾನೆ. ಏನ್ ಹೇಳ್ತಾ ಇದೀಯ ಬುದ್ಧಿ? ನಿಮ್ ಮಗಳನ್ನ ಒಬ್ಬ ಹೊಡ್ಕೊಂಡು ಹೋಗ್ಬಿಟ್ಟ. ನಾನ್ ಸತ್ಯ ಹೋಗ್ತೀನಿ ಅಂತ ಹೇಳಿದ್ರೆ ಈಗ ನಿಮ್ ಮಗಳನ್ನ ಕರ್ಕೊಂಡ್ಬಂದು ನಿಮ್ ಮುಂದೆ ನಿಲ್ಸಿದೀನಿ. ಹಾಗನ ಮಾಡಿ ಇವ್ರಿಬ್ಬರನ್ನ ಒಂದು ಮಾಡದೆ ಹೋದ್ರೆ ಅನ್ಯಾಯವಾಗಿ ಎಳೆ ಜೀವಗಳು ಪ್ರಾಣ ಕಳ್ಕೊತವೆ. ಏನ್ ಕಳ ಮಾಲೂರ್ ಮಣ್ಣು ನಿನ್ ಹಣದ ಆಸೆ ತೋರಿಸ್ತಾ ಇಲ್ಲ ಮೀಸೆ ಹುರಿ ಮಾಡಿ ಹೆದರ್ಸಿದ್ರ? ಮೂರ್ತಿ, ನೀನ್ ಯಾರ ಹತ್ರ ಮಾತಾಡ್ತಾ ಇದೀಯಾ? ನಮ್ ಕಾಳನ ಹತ್ರ ತಾನೇ? ಬುದ್ಧಿ, ಇಷ್ಟು ದಿನ ನಾನು ತೆಪ್ಪದಲ್ಲಿ ಜನಗಳನ್ನ ಸಾಗಿಸ್ತಾ ಇದ್ದೆ. ಇನ್ಮೇಲೆ ಹೆಣಗಳನ್ನ ಸಾಗಿಸೋ ಮಾಡಬೇಡಿ. ನೋಡಿ, ದಯವಿಟ್ಟು ಇವರಿಬ್ಬರನ್ನ ಒಂದ್ ಮಾಡಿ. ನೋಡು ಕಳ,
ನನ್ನ ಮಗಳು ಯಾರು ಕಟ್ಕೊಡ್ಬೇಕು ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಮದುವೆ ಆದ್ಮೇಲೆ ಊಟ ಹಾಕ್ಸ್ತೀನಿ, ಮೂಲೆಯಲ್ಲಿ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗು. ಬನ್ನಿ ಹೇಳಿ ಅಂದ್ರೆ ಬುದ್ಧಿ, ಇವನ್ ಜೊತೆಲಿ ಮದುವೆ ಆಗೋದೇ ಆದ್ರೆ ಅದು ಈ ಕಾಳನ್ನ ಹೆಣದ ಮೇಲೆ ಆಗ್ಬೇಕು. ಹೌದು, ಕಾಳ ಹೇಳೋದ್ರಲ್ಲಿ ಸಂಪೂರ್ಣವಾಗಿ ನ್ಯಾಯ ಇದೆ. ನಮ್ಮೂರಿನ ಹುಡುಗಿ ಯಾವನಾದ್ರೂ ಒಬ್ಬನಿಗೆ ಒಂದು ಸಾರಿ ಮನಸ್ಸು ಕೊಟ್ಬಿಟ್ರೆ ಸಾಯೋವರೆಗೂ ಮರೆಯೋದಿಲ್ಲ. ಮಾಲೂರಿನ ಹುಡುಗಾನೇ ಈಕೆಗೆ ತಾಳಿ ಕಟ್ಟಬೇಕು. ಇದು ನನ್ನ ತೀರ್ಮಾನ ಅಲ್ಲ, ನಮ್ಮ ಪಂಚಾಯತಿ ತೀರ್ಮಾನ. ಏನು ಹೇಳ್ತೀರಾ? ಏನೇ ಮೂರ್ತಿ, ನೀನ್ ಇನ್ನೇನು ಯೋಚನೆ ಮಾಡ್ಬೇಕಾದಿಲ್ಲ. ಕಾಳ, ಮಾಲೂರು ಹುಡುಗನ್ನು ಮತ್ತು ಗೌರಿನೂ ಸೀದಾ ಕರ್ಕೊಂಡು ಹೋಗಿ ಹಸಿಮಣ್ಣೆ ಮೇಲೆ ಕೂರಿಸಿ ತಾಳಿ ಕಟ್ಸು. ಹೋಗು ಹೋಗು. ನಿನಗೆ ಗಂಡು ಮಗು ಹುಟ್ಟಿದ್ರೆ ಕಾಳ ಅಂತಾನೆ ಹೆಸರಿಡು, ಗೊತ್ತಾಯ್ತಾ? ಅಯ್ಯೋ, ಈಟೊತ್ನಾಗೆ ನಾನು ಯಾಕೆ ನಿಂತಾವ್ ಬಂದೆ ಗೊತ್ತಾ? ಇಷ್ಟು ದಿನ ನಿಂತಾವ್ ಮುಚ್ಚಿಟ್ಟಿದ್ ನಿಜಾನ ನಿಂಗೆ ಹೇಳಕ್ಕೆ. ಏನು ಅಂತ ಕೇಳಯ್ಯೋ. ಅಲ್ಲಯ್ಯ, ಅಷ್ಟೊತ್ತಿಂದ ನಾನೊಬ್ಳೆ ಒಟ್ಕೊಡ್ತಿದ್ದೀನಿ, ನೀನ್ ಪಾಡಗ್ ನೀನ್ ಗರಡ್ ಗಂಬದಂಗ್ ನಿಂತಿದೀಯಲ್ಲ. ಏನು ಅಂತ ಕೇಳಯ್ಯ. ಕೇಳಯ್ಯೋ. ಗೊಂಬೆ ಹಂಗಾದ್ರೆ ಕಾಳ ಎಲ್ಲಿ? ಎಲ್ಲಿ ನಾಗರಾಜ? ಗೊತ್ತಿಲ್ಲ. ನಾಗರಾಜ ಎಲ್ಲಿ? ನಮ್ಮೂರಲ್ಲಿ ಇವಳಿಗೆ ದೊಡ್ಡದಾಗಿ ಗುಡ್ಸಲ ಕೊಟ್ರ ದೊಡ್ಡ ಮನುಷ್ಯ ಯಾರು? ನಾನೇ. ಕೊಲ್ಲೂರ್ ಮಾನ ಮರ್ಯಾದೆ ಈಗ ಮಣ್ಪಾಲಾಗ್ತಾ ಇದೆ. ವಿಷಯಕ್ಕೆ ಬಂದ್ರಯ್ಯ. ಚೇರ್ಮನ್ ರಾ ಕೊಟ್ರ ಗುಡ್ಸಲಲ್ಲಿ ಈ ಕನಕ ವ್ಯಭಿಚಾರ ಮಾಡ್ತಿದ್ದಾಳೆ. ನನ್ನನ್ನ ಯಾರು ಅಂತ ತಿಳ್ಕೊಂಡು ಈ ರೀತಿ ಮಾತಾಡ್ತಾ ಇದ್ದೀರಾ? ನಾನು ಆ ಥರ ಹೆಣ್ಣಲ್ಲ. ಮತ್ತೆ ಇನ್ಯಾವ ತರ ಹೆಂಗ್ಸು ಅಂತ ಹೇಳು? ಗುಡಿಸ್ಲಲ್ಲಿ ನಿನ್ ಜೊತೆಲಿ ಇದ್ದವ್ರು ಯಾರು? ಇವನ್ ಕೇಳಿದ್ರೆ ನಾ ಪತಿವ್ರತೆ ಅಂತ ಹೇಳ್ತಾಳೆ. ಮಂಚದ ಮೇಲೆ ಪಕ್ಕದಲ್ಲಿ ಕೂತ್ಕೊಂಡು ಚಕ್ಕಂದ ಆಡ್ತಿದ್ದನ್ನ ನಾನೇ ಕಣ್ಣಾರೆ ನೋಡ್ದೆ. ನೀವ್ ತಿಳ್ಕೊಂಡಿರೋ ಹಾಗೆ ನನ್ ಗುಡಿಸ್ಲಲ್ಲಿ ಯಾವ ತಪ್ಪು ನಡೆದಿಲ್ಲ. ಏನ್ ಕಣಮಿ ಕತೆ ಕಟ್ತೀಯಾ? ಬೇರೆ ಊರ್ನವನ್ ಬಂದು ಚಕ್ಕಂದ ಆಡ್ದ ಅಂತವ್ರೆ. ಯಾಕೆ ಈ ಊರ್ನಲ್ಲಿ ನಾವಿರ್ಲಿಲ್ವಾ? ಏಯ್, ನೋಡಿ, ಊರಿನ ಚೇರ್ಮನ್ ಆಗಿ ನಾನು ಹೇಳೋದು ಇಷ್ಟೇನೆ. ಇವಳನ್ನ ಈಗಿಂದೀಗಲೇ ತಲೆ ಬೋಳಿಸಿ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿಸಿ ಊರಿಂದ ಆಚೆ ಕಳಿಸಿ. ಈ ಕತ್ತೆಗೆ ಊರಿಂದ ಆಚೆಗೆ ಹೋದ್ಮೇಲೆ ಆದ್ರೂ ಸ್ವಲ್ಪ ಬುದ್ಧಿ ಬರ್ತದೆ. ಏ ರಾಯಪ್ಪ, ಬುದ್ಧಿ ಎಳ್ಕ ಬರ್ಲ ನಿನ್ ಕತ್ತೆನ. ಏನ್ ನೋಡ್ತಾ ಇದ್ಯಾ? ಹೊತ್ಕೋ ಅದ್ರ ಮೇಲೆ ಹೊತ್ಸೋ. ಆತರ ಪಟ್ಟು ನೀವು ತಗೊಳ್ಳೋ ನಿರ್ಧಾರದಿಂದ ಕಷ್ಟ ಅನುಭವಿಸೋರು ನೀವೇನೆ. ಸ್ವಲ್ಪ ನಾನು ಹೇಳೋ ಮಾತು ಕೇಳಿ. ಅನವಶ್ಯಕವಾದ ಮಾತು ನಮಗೆ ಬೇಕಾಗಿಲ್ಲ. ಲೇ ತಿಮ್ಮಯ್ಯ, ಆ ರೇಸರ್ ತಗೊಂಬಂದು ಇವಳು ತಲೆ ಬೋಳ್ಸೋ. ನಿಲ್ಸಿ.
ಕಾಳ ನಿಂಗೆ ಪೂರ ವಿಷಯ ಗೊತ್ತಿಲ್ಲ. ಇವಳು ಗುಡಿಸಲಿನಲ್ಲಿ ಯಾವನ ಜೊತೆ ವ್ಯಭಿಚಾರ ಮಾಡ್ತಿರೋದನ್ನ ಊರಿನ ಜನ ಕಣ್ಣಾರೆ ಕಂಡಿಡ್ದಿದ್ದಾರೆ. ನೀವೆಲ್ಲ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಬಂದು ಹೋದವನು ಒಬ್ಬ ಪೊಲೀಸ್ನವನು, ಇವಳು CID ಇನ್ಸ್ಪೆಕ್ಟರ್. CID ಇನ್ಸ್ಪೆಕ್ಟ್ರ? ಇವಳಕ್ಕೆ ನಮ್ಮೂರಿಗೆ ಲಂಬಾಣಿ ಡ್ರೆಸ್ ಹಾಕೊಂಡು ಬಂದ್ರು. ಈ ಊರಿನಲ್ಲಿ ಒಬ್ಬ ಕೊಲೆಗಾರನ್ ಹಿಡಿಯೋಕ್ ಬಂದೆ. ನೀವು ಹುಡುಕ್ತಾ ಇರೋ ಕೊಲೆಗಾರ ಈ ಊರ್ನಲ್ಲಿ ಇದ್ದಾನ? ಹೌದು. ಯಾರ ಕೊಲೆಗಾರ? ಬೇರೆ ಯಾರು ಅಲ್ಲ, ನಮ್ ಕಾಳನೆ. ನಮ್ ಕಾಳನ? ರಾಜ ಆಗಿದ್ದ ಕಾಳ ಒಂದು ಕೊಲೆ ಮಾಡಿ ತನ್ನ ತಂಗಿ ಜೊತೆ ತಲೆ ತಪ್ಪಿಸ್ಕೊಂಡು ಈ ಊರಿಗೆ ಬಂದು 10 ತಿಂಗಳಾಯ್ತು. ಇವನು ಕಾಳ ಆಗಿ ಈ ಊರಿನಲ್ಲಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಸಾಕ್ಷಿ ಸಮೇತ ಇವನ್ನ ಹಿಡಿಯೋದಿಕ್ಕೆ ಡಿಪಾರ್ಟ್ಮೆಂಟ್ ನನ್ನನ್ನು ಇಲ್ಲಿ ಕಳಿಸ್ಕೊಡ್ತು. ಅದಕ್ಕೋಸ್ಕರನೇ ನಾನು ಕಾಳನ ಹಿಂದೆನೆ ಸುತ್ಕೊಂಡು ಬಂದೆ. ನಾಚಿಕೆ ಬಿಟ್ಟು ಅವನ ಪಕ್ಕ ಮಲಗ್ದೆ, ಮಚ್ಚೆ ಕಂಡು ಹಿಡ್ದೆ. ಅವನ ತಂಗಿಗೆ ಸೀಮಂತ ಇಟ್ಕೊಂಡು ಬಳೆ ತೊಡಿಸೋ ನೆವದಲ್ಲಿ ಹಿಟ್ನಿಂದ ಅವನ ಕೈ ರೇಖೆ ಗುರುತು ತಗೊಂಡೆ. ತಾನ್ ತಪ್ಪಿಸ್ಕೊಳಕ್ಕೆ ಇವಳು ಮಾಡಿದ ತಪ್ಪನ್ನ ನಿನ್ ಮೇಲೆ ಹಾಕ್ತಿದ್ದಾಳೆ. ನಾನು ಕೊಲೆಗಾರನೇ ಅಲ್ಲ ಅಂತ ಹೇಳು ಕಾಳ. ಒಂದು ಸಣ್ಣ ಇರಬೇಕು ಅನ್ಯಾಯ ಮಾಡದೇ ಇರೋ ನೀನು ನಿನ್ನನ್ನ ಕೊಲೆಗಾರ ಅಂತ ಹೇಳ್ತಿದ್ದಾರೆ. ಇದನ್ನ ನಂಬೋದಕ್ಕೂ ಸಾಧ್ಯವಿಲ್ಲ. ಹೇಳು ಕಾಳ, ಇದು ನಿಜನಾ? ಹೌದು, ನಾನು ಕೊಲೆಗಾರನೇ. ಈ ದೇವಸ್ಥಾನದಲ್ಲಿರೋ ಹುಚ್ಚಿನ ನೀವೆಲ್ಲ ಅನಾಥೆ ಅನಾಥೆ ಅಂತ ಹೇಳ್ತಿದ್ರಲ್ಲ, ಅವಳು ಅನಾಥೆ ಅಲ್ಲ, ನಾನು ಒಡ ಹುಟ್ಟಿದ ತಂಗಿ. ನವಿಲೂರು ಗ್ರಾಮದಲ್ಲಿ ಡುಮ್ 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 ಡುಮ್, ನಂಜಯ್ಯನವರ ಕುಮಾರ ಡುಮ್ 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 ಡುಮ್, ರಾಜನ ಸಮಕ್ಷಮಕ್ಕೆ ಡುಮ್ 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 ಡುಮ್, ಜಮೀನ್ದಾರರ ಪುತ್ರಿ ರಾಣಿ ಬಿಟ್ಟ ಮನ್ಮಥ ಬಾಣವನ್ನು ಓದ್ತೀನಿ ಡುಮ್ 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 ಡುಮ್. ಲಕ್ಷ್ಮಿ, ಆ ಕಾಗದ ಕೊಟ್ಬಿಡಮ್ಮ ಪ್ಲೀಸ್. ನಾನು ಹೇಳಿದ್ ಮಾತ್ರ ಕೇಳಲ್ಲ ಅಂತ್ಯಾ? ನೀನ್ ಲೆಟರ್ ಕೇಳಿದ ತಕ್ಷಣ ಕೊಟ್ಬಿಡ್ಬೇಕಾ? ನೋಡು, ನಾನು ಹೇಳಿದ್ ಕೇಳ್ತೀಯಾ? ಸರಿ, ನೀನ್ ಹೇಳ್ದಾಗೆ ಕೇಳ್ತೀನಿ. ಆ ಕಾಗದ ಕೊಟ್ಬಿಡು. ಪ್ರಮಾಣ ಮೊದ್ಲು, ಆಮೇಲೆ ಲೆಟ್ರು. ಶುರು ಮಾಡಿದೆ ನಿನ್ ಕಿತಾಪತಿನ. ಪ್ಲೀಸ್ ಕೊಟ್ಬಿಡಮ್ಮ. ನನ್ ಬಂಗಾರ ಅಂತ ತಂಗಿ ಅಲ್ವಾ ನೀನು? ಈ ಮಸ್ಕಾ ಗಿಸ್ಕಾ ನನ್ನ ಹತ್ರ ಬೇಡಣ. ನನ್ ಮೇಲೆ ಆಣೆ ಮಾಡು. ಬೇಕಾದ್ರೆ ನನ್ ಮೇಲೆ ಆಣೆ ಮಾಡ್ತೀನಿ. ಅದೆಲ್ಲ ಬೇಡ, ನನ್ ಮೇಲೆ ಆಣೆ ಇಟ್ರೇನೆ ಕೊಡೋದು. ಲಕ್ಷ್ಮಿ, ಬೇಡಮ್ಮ. ನಿನ್ ಮೇಲೆ ಆಣೆ ಮಾಡಿ ಅದ್ ನೆರವೇರದೆ ಹೋಗಿ ಅಕಸ್ಮಾತ್ ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ ಕೈ ತಡ್ಕೊಳಕ್ಕಾಗಲ್ಲಮ್ಮ. ಈ ಕಾಗದ ನನ್ಗೇನು ಬೇಡ, ನೀನೇ ಇಟ್ಕೋ. ಸರಿ ಸರಿ, ನಿನ್ ಮೇಲೆ ಆಣೆ ಇಟ್ಕೋ. ಆದ್ರೆ ಒಂದು, ಈ ಮನೆಗೆ ಅಡ್ಗೆ ಮಾಡೋಕೆ, ಊಟ ಬಡ್ಸೋಕೆ, ಬಟ್ಟೆ ಒಗೆಯೋಕೆ, ನಿನಗೆ ನಿದ್ದೆ ಮಾಡ್ಸೋಕೆ ಎಲ್ಲ ಕೆಲ್ಸಕ್ಕೆ ನನ್ಗೊಬ್ಬ ಅತ್ತಿಗೆ ಬೇಕು. ಅವಳು ಈ ಮನೆಗೆ ಬರೋವರೆಗೂ ನನ್ಗೆ ಹೆಣ್ಣೋಡ ಶಾಸ್ತ್ರಕ್ಕೆ ಯಾರನ್ನು ಕರ್ಕೊಂಡ್ ಬರಲ್ಲ ಅಂತ ಆಣೆ ಮಾಡು. ಸರಿನಮ್ಮ, ನೀನು ನೋಡಕ್ಕೆ ಯಾವನ್ನೂ ಇಲ್ಲಿ ಕರ್ಕೊಂಡ್ ಬರೋದಿಲ್ಲ. ಓಕೆ, ಒಂದ್ ಕೆಲಸ ಮಾಡ್ತೀನಿ, ನಾನೇ ಹೋಗಿ ಒಬ್ಬ ಹುಡುಗ ನೋಡ್ಕೊಂಡ್ ಬರ್ತೀನಿ. ಸರಿನಾ? ಹೋಗೋಣ. ನಾಚಿಕೆ ನೋಡು. ಕಾಗದ ಕೊಡು. ಆಹಾ, ಏನ್ ಆತರ ಏನ್ ಬೇಡ, ನಾನು ಆಗ್ಲೇ ಎಲ್ಲ ಓದಿದ್ದೀನಿ. ನೀನ್ ಇವತ್ ಸಂಜೆ 6 ಗಂಟೆಗೆ ನಿಮ್ ಮಾಮೂಲಿ ಜಾಗಕ್ಕೆ ಬರಕ್ ಹೇಳಿದಾಳೆ. ಕಳ್ಳಿ. ಆಹಾ, ಜಿಂಕೆ ಮರಿ ಓಡೋದ್ ನೋಡು. ರಾಜನ್ ಬರೋಕ್ ಹೇಳಿ, ನೀನಿನ್ನೂ ಇಲ್ಲೇ ಇದೆಯಲ್ಲೇ? ರಾಣಿ, ನೀನ್ ಹುಟ್ಟಿದಬ್ಬಕ್ಕೆ ಅಂತ ಪ್ರೆಸೆಂಟ್ ಮಾಡಿದ ಸೀರೆ ಹೇಗಿದೆ? ನಿನ್ನ ಮನಸ್ಸಿನಂತೆ ತುಂಬಾ ಚೆನ್ನಾಗಿದೆ ರಾಜ. ಥ್ಯಾಂಕ್ ಯು. ಹಾ, ನಾನು ನಿನ್ನ ಅರ್ಜೆಂಟಾಗಿ ಬಾ ಅಂತ ಹೇಳಿ ನಿನ್ ತಂಗಿ ಕೈಲಿ ಕಾಗದ ಕೊಟ್ಟು ಕಳ್ಸದ್ನಲ್ಲ, ಯಾಕೆ ಅಂತ ಗೊತ್ತಾ? ಇನ್ಯಾತಕ್ಕೆ? ಪ್ರಣಯದ ಪಕ್ಷಿಗಳಾಗಿ ಆಡಿ ಹಾಡಿ ಬೇಡ ಅಂತ ಓಡೋಲ್ಲ, ಅಪ್ಪಿಕೊಳ್ಳು ಗೊತ್ತಿನಲ್ಲಿ ನಯ ಭಯ ಬೇಕಿಲ್ಲ. ಮೆಲ್ಗಮ್ಮ, ಮೆಲ್ಗೆ. ನೆಲ ನೋಡ್ಕೊಂಡು ನಡಿಯಮ್ಮ. ಒಳ್ಳೆ ಹೈ ಸ್ಪೀಡ್ ಹೆಣ್ಣಾಗಿದೆಯಲ್ಲ ನೀನು. ಅಪ್ಪಾಜಿ, ನಿನಗಿಷ್ಟ ಇದ್ರೆ ಹೇಳಮ್ಮ. ಆ ವಿಶ್ವಾಮಿತ್ರ ಸ್ವರ್ಗನ ಪ್ರತಿ ಸ್ವರ್ಗ ಮಾಡಿದ್ನಲ್ಲ, ಹಾಗೆ
ನನ್ನ ಮಗಳು ರಾಣಿಗೋಸ್ಕರ ಫಾರಿನಿಂದ ಇಂಜಿನಿಯರ್ಸ್ ಕರೆಸಿ ಆ ಲವ್ ಸ್ಪಾಟ್ಗಿಂತ ಇನ್ನೊಂದು ಸುಂದರವಾಗಿ ಪ್ರೇಮಿಗಳ ಸ್ವರ್ಗನೇ ಕಟ್ಟಿಸ್ಕೊಡ್ತೀನಿ. ನನ್ನ ಮಗಳು ರಾಣಿ ಅಲ್ಲಿಗೆ ಹೋಗೋದು ಅಂದ್ರೇನು? ರಾಣಿ, ನೀನ್ ಕೈ ಬೀಸಿ ಕರೆದ್ರೆ ಸಾಕು, ನಿನ್ ಸೇವೆಗೋಸ್ಕರ 100 ಜನ ಸೇವಕಿಯರು ಸಾಲ ನಿಂತಿರ್ತಾರಮ್ಮ. ನೀನ್ ನಡೆದ್ರೆ ಸಾಕು, ಎಲ್ಲಿ ನಿನ್ ಪಾದ ಸೌದೋಗುತ್ತೋ ಅಂತ ನಿನ್ನ ಹೂವಿನ ಮೇಲೆ ನಡೆಸ್ತಾರಮ್ಮ. ಆಸೆ ಪಟ್ಟಿದೀವಿ ಅಂತ ಯಾರಾದ್ರೂ ಚಪ್ಪಲಿನ ತಲೆ ಮೇಲೆ ಹಾಕೊಳ್ತಾರಾ? ಖಂಡಿತವಾಗ್ಲೂ ಇಲ್ಲ. ಒಂದ್ ವಿಷಯ ಚೆನ್ನಾಗಿ ಜ್ಞಾಪಕದಲ್ಲಿಟ್ಕೋ, ಯಾವತ್ತು ಜಮೀನ್ ಜೊತೆನೆ ಮಾತಾಡ್ಬೇಕು, ಜಮೀನ್ ಜೊತೆನೆ ಸೇರ್ಬೇಕು, ಆಗ್ಲೇ ಗೌರವ ಅಮ್ಮ. ರಾಣಿ, ಆ ಕಡೆ ಎಲ್ಗಮ್ಮ ಹೋಗ್ತಾ ಇದೀಯಾ? ಓ, ನಿಮ್ಮ ಅಣ್ಣನ ಸಮಾಧಿ ಇರೋದು ಆ ಕಡೆ ತಾನೇ ಅಮ್ಮ. ಅವನಿಗೆ ಹ್ಯಾಕ್ ಸತ್ತ ಅಂತ ನಿನ್ಗಿನ್ನೂ ಗೊತ್ತಿಲ್ಲ ಅಲ್ಲ? ವಜ್ರದ ಜೊತೆ ವಜ್ರ ಸೇರಿದ್ರೇನೆ ಅಮ್ಮ ಲಕ್ಷಣ, ಗಾಜು ಸೇರಿದ್ರೆ ಅವಲಕ್ಷಣ. ನಿಮ್ಮಣ್ಣ ಒಬ್ಬ ಕೂಲಿಯವಳನ್ನ ಜಮೀನ್ ಜೊತೆ ಸೇರ್ಸೋದಕ್ ನೋಡ್ದ. ನಮ್ಮ ಜನ ಕತ್ತರಿಸಿ ತುಂಡು ಮಾಡಿ ಇದೇ ಮಂಡಲ್ಲಿ ಹೂತಾಕ್ಬಿಟ್ರು. ಆದ್ರೂ ನೀನ್ ಬುದ್ಧಿವಂತೆ, ಅಪ್ಪನ ಮಾತಿಗೆ ಎದುರಾಡೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಮಟ್ಟಿಗೆ ಹೇಳೋದಾದ್ರೆ ನಮ್ಮ ಜಮೀನ್ದಾರಿ ಪರಂಪರೆಯಲ್ಲಿ ಮಾನಕ್ಕಿಂತ ಪ್ರಾಣ ಹೆಚ್ಚು. ಗೊತ್ತಪ್ಪ, ಚೆನ್ನಾಗ್ ಗೊತ್ತು. ಲೈಲಾ ಮಜ್ನು, ಅನಾರ್ಕಲಿ ಸಲೀಂವರೆಗೂ ಎಲ್ಲ ಪ್ರೇಮಿಗಳು ಸೋಲ್ನಲ್ಲೇ ಗೆದ್ದಿದ್ದಾರೆ. ನಾವಿಬ್ರು ಸಾವನ್ನ ಸಂತೋಷದಿಂದ ಸ್ವೀಕರಿಸ್ತೀವಪ್ಪ. ಅಪ್ಪ, ನಂಗೊಂದ್ ಚಿಕ್ಕ ಆಸೆ. ಆ ಶಹಜಹಾನ್ ಮುಮ್ತಾಜ್ಗೋಸ್ಕರ ತಾಜ್ ಮಹಲ್ ಕಟ್ಸಿ ಅಮರ್ನಾದ. ನನ್ ರಾಜ ಅಂತೂ ಬಡವ, ಅವನಿಗಂತೂ ಕಟ್ಸೋಕಾಗಲ್ಲ. ನೀವು ದೊಡ್ಡ ಜಮೀನ್ದಾರು ತಾನೆ, ನಮ್ಮಿಬ್ರನ್ನ ಜೀವಂತ ಸಮಾಧಿ ಮಾಡಿ ಒಂದ್ ತಾಜ್ ಮಹಲ್ ಕಟ್ಟಿಸ್ಬಿಡಿ. ನಿಮ್ಮ ಹೆಸರು ಅಜರಾಮರವಾಗುತ್ತೆ. ಓದಿದೀನಿ ಅಂತ ಎಷ್ಟು ಕೊಬ್ಬೆ ನಿನಗೆ? ಏನ್ ಮಾಡ್ಬೇಕು ಚೆನ್ನಾಗಿ ಗೊತ್ತು. ಇಲ್ಲೇ ಬಿದ್ದು ಸಾಯಿ. ಏನ್ ಬೀಗ್ರೆ, ನಮ್ಮನ್ನ ಅರ್ಜೆಂಟ್ ಆಗಿ ಬರಕ್ ಹೇಳಿ ತಂದೆ ಮಗಳು ಎಲ್ಲಿಗೆ ಹೋಗ್ಬಿಟ್ಟಿದ್ರೆ? ಮಗಳನ್ನ ಹದ್ಬಸ್ನಲ್ಲಿ ಇಡಕ್ ಹೋಗಿದ್ರು ಅಲ್ವಾ ಮಾವ? ರಂಗಮ್ಮ, ಬುದ್ಧಿ, ರಾಣಿಗೆ ಊಟನ ಅದೇ ರೂಮಲ್ಲಿ ತಗೊಂಡೋಗ್ ಕೊಡು. ಆಯ್ತು ಬುದ್ಧಿ. ನೀವೇನು ಯೋಚನೆ ಮಾಡ್ಬೇಡಿ ಹೇಳಿ. ಅಂದ್ರೆ ನೀವು ಮೂಗದರ ಹಾಕ್ಬಿಟ್ಟು ಬಾರೆ ಅತ್ತೆ ಮನೆಗೆ ಅಂತ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಆದ್ರೆ ಈಗ ಇನ್ನೂ ಹುಡುಗ್ ಬುದ್ಧಿ ಅಷ್ಟೇ. ಮಾವ, ಹುಡುಗ್ ಬುದ್ಧಿ 13 ವಯಸ್ಸು. ಅವಳು ಆಡ್ತಾ ಇರೋದು ಹುಡುಗಾಟನ ಇಲ್ಲ ಅಪ್ಪ ಅಮ್ಮನಾಟನ? ಹಳೆ ಅಂದ್ರೆ ಹಾಗೇನಾದ್ರೂ ರಾಣಿ ತಪ್ಪಾಗಿ ನಡ್ಕೊಂಡಿದ್ರೆ ಇಷ್ಟೊತ್ತಿಗೆ ಅವಳನ್ನ ಕತ್ತರಿಸಿ ತುಂಡು ಮಾಡಿರ್ತಿದ್ದೆ. ಮಾವ ಅಂದ್ರೆ ಹೀಗಿರ್ಬೇಕು. ಹಾಗ್ ಮಾಡಿದ್ರೆ ಹೆದರ್ಕೊಂಡು ನೀನ್ ಮರ್ತು ಬಿಡ್ತೀನಿ ಅಂತ ತಿಳ್ಕೊಂಡಿದ್ದಾರೆ. ತಿಳ್ಕೊಳ್ಳೋದೇನ್ ಬಂತು ಮಾವ? ಈ ತರ ಬದಲಾಗ್ತಾರೆ ಅಂತಾನೆ ಆ ಕಾಲದಲ್ಲಿ ಬಾಲ್ಯ ವಿವಾಹ ಮಾಡ್ತಿದ್ರು. ಅಮ್ಮೋರೆ, ಊಟ ತಂದಿದ್ದೀನಿ. ನಾನೊಬ್ಳೇ ಊಟ ಮಾಡಲ್ಲ, ಹೋಗಿ ಇನ್ನೊಂದ್ ತಟ್ಟೆ ತಗೊಂಡ್ ಬಾ. ನಾನು ರಾಜನ್ ಜೊತೆನೇ ಊಟ ಮಾಡೋದು. ಅದ್ ಹೇಗಾಗುತ್ತೆ? ಆಮೇಲೆ ನೀನೇ ನೋಡು. ಇದ್ರಲ್ಲಿ ನೋಡೋದೇನ್ ಬಂತು ಮಾವ? ನೀವ್ ಹೇಳೋದ್ ನೋಡ್ತಿದ್ರೆ ಇದು ನಿಧಾನ ಮಾಡೋ ಕೇಸಲ್ಲ. ಇವತ್ತೇ ಮದುವೆಗೆ ಏರ್ಪಾಡು ಮಾಡಿ. ಇವತ್ತೇನಾ? ನೀವು ನಿಮ್ ಮಗಳನ್ನ ಮುದ್ದಾಗಿ ಬೆಳೆಸಿರ್ಬೋದು, ನಮ್ಮನೆಗ್ ಬಂದ್ಮೇಲೆ ಸರಿ ಹೋಗ್ತಾಳೆ. ರಾಜ, ಜಾ ಅಯ್ಯಯ್ಯೋ, ಏನ್ರವ ಇದು? ಕೈ ಕೈಕೊಂಡ್ಬಿಟ್ಟಿದಿರಲ್ಲ. ನನ್ ರಾಜ ನನ್ ಜೊತೆನೇ ಇರ್ತಾನೆ ಅಂತ ಹೇಳಿರ್ಲಿಲ್ವಾ? ಇಲ್ಲಿ ನೋಡು, ನನ್ ರಾಜ ನನ್ ಪಕ್ಕದಲ್ಲೇ ಇದ್ದಾರೆ. ಖಂಡಿತ ಪಕ್ಕದಲ್ಲೇ ಇರ್ತಾಳೆ. ರಾಣಿಗ್ ತಾಳಿ ಕಟ್ಟೋದು ನಿಮ್ಮ ಸೋದರಳಿಯ ಚಿಕ್ ಜಮೀನ್ದಾರ್ ಇನ್ಸ್ಪೆಕ್ಟರ್ ನಾಗರಾಜ್ ತಾನೆ? ತಿನ್ನಿ ರಾಜ. ನನ್ ಬೆರಳು. ಬೆರಳ? ನಾನು ಬೆಂಡೆಕಾಯಿ ಅನ್ಕೊಂಡೆ. ಅಯ್ಯೋ, ಮೆತ್ಗೆ ಮೆತ್ಗೆ. ಯಾರು ನೆನೆಸ್ಕೊಂತಿದ್ದಾರೆ ಅಂತ ಕಾಣುತ್ತೆ. ಈ ಪ್ರಪಂಚದಲ್ಲಿ ನನ್ನೊಬ್ಬಳನ್ನ ಬಿಟ್ಟು ಬೇರೆ ಯಾರು ನೆನ್ಸ್ಕೋಬಾರ್ದು. ನೆನ್ಸ್ಕೊಳಕ್ಕೆ ನಾ ಬಿಡೋದು ಇಲ್ಲ, ತಿಳಿತಾ? ಓ, ನೀವಾ? ಯಾಕೆ ನೀರರ್ಚಿದ್ದು? 2 ತಟ್ಟೆಲಿ ಊಟ ಬಡಿಸಿದ್ಯಲ್ಲ, ಯಾಕೆ? ಒಂದು ನನ್ಗೆ, ಇನ್ನೊಂದು ನನ್ನ ರಾಜಂಗೆ. ಹಾ, ರಾಜ ಅಂದ್ರೆ ಯಾರು ಅಂತ ನಿಂಗೆ ಗೊತ್ತಿಲ್ವಲ್ಲ ಮಾವ? ನಾನು ಅವ್ರನ್ನ ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ನಾವಿಬ್ರು ಮದ್ವೆ ಕೂಡ ಮಾಡ್ಕೋತೀವಿ. ಈಗ ಈ ತಟ್ಟೆಲಿ ನಾನು ಕೂತ್ಕೊಂಡು ಊಟ ಮಾಡ್ತೀನಿ. ನಾನು ಒಪ್ಕೊಳ್ದಿದ್ರೆ? ನಿಮ್ಮಪ್ಪ ಒಪ್ಪಿದಾರಲ್ಲ,
ನಮ್ಮಿಬ್ರಿಗೂ ಈಗ್ಲೇ ಮದ್ವೆ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅವಳ ಹತ್ರ ಏನ್ ಮಾತೋಳಿ ಅಂದ್ರೆ 4 ಬಿಗಿದ್ರೆ ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ತಾಳೆ. ಡೋಂಟ್ ವರಿ ಮಾವ, ಇವಳನ್ನ ನಾನ್ ಡೀಲ್ ಮಾಡ್ತೀನಿ. ತಕ್ಷಣ ಪುರೋಹಿತ್ರನ್ ಬರೇಳಿ. ನನ್ ತಮ್ಮನ್ ಕೈ ಸೋಕಿದ್ರೆ ಸಾಕು, ಪುಂಗಿ ಊದಿದ್ ಹಾವಾಗ್ತಾಳೆ. ಬನ್ನಿ ಬೇಗ್ರೆ. ನವಿಲು ರಾಜನ್ ತಂಗಿ, ನಂಜಯ್ಯನವ್ರ ಮಗಳು, ಜಮೀನ್ದಾರ ಪುತ್ರಿ ರಾಣಿ ಕೊಟ್ಟ ಲವ್ ಲೆಟರ್ನ ಈಗ ನಾನು ಕೊಡ್ತಾಳೆ. ಇಲ್ಲಣ್ಣ. ತಮಾಷೆ ಮಾಡ್ಬೇಡ, ಕಾಗದ ಕೊಡು. ಆಣೆ ಮಾಡು. ಈ ಅಭ್ಯಾಸ ಬಿಡಲ್ವ ನೀನು? ಸರಿ, ನನ್ ಮೇಲೆ ಆಣೆ. ಬೇಡ, ನನ್ ಮೇಲೆ ಆಣೆ ಮಾಡು. ನಿನ್ ಮೇಲೆ ಆಣೆ ಇಡಲ್ಲ ಅಂತ ನಿನ್ ಗೊತ್ತಿಲ್ವಾ? ಅಣ್ಣ, ನಾನ್ ಬದುಕಿರೋವರೆಗೂ ನಿನ್ ಸಾಯಲ್ಲ ಅಂತ ಆಣೆ ಮಾಡಿ ಹೇಳು. ಏನ್ ಹೇಳ್ತಿದ್ಯಾ ಲಕ್ಷ್ಮಿ? ಏನಾಯ್ತಮ್ಮ ನಿನ್ಗೆ? ನನ್ಗೇನು ಆಗಿಲ್ಲ ಅಣ್ಣ, ನಿನ್ಗೇನಾರು ಆಗ್ಬಿಡುತ್ತೆ ಅಂತ. ನಮ್ಮೂರ ಅರ್ಚಕರ್ನ ಅರಮನೆ ಹತ್ರ ನೋಡ್ದೆ. ಅದಕ್ಕೆ ನೀವಾಗ ರಾಣಿಗೆ ಅರಮನೆನಲ್ಲಿ ಮದ್ವೆ ಅಂತೆ. ಇವತ್ ರಾತ್ರಿ ಅವಳಿಗೆ ತಾಳಿ ಕಟ್ಟಿ ಎಲ್ಗೋ ಕರ್ಕೊಂಡು ಹೋಗ್ತಾರಂತೆ. ಅಣ್ಣ, ನೀನ್ ಬದುಕಿರೋವರೆಗೂ ನಾನು ಸಾಯಲ್ಲಮ್ಮ. ಕೊನೆದಾಗ ರಾಣಿನ ಒಂದ್ಸಲಿ ನೋಡ್ಕೊಂಡ್ ಬರ್ತೀನಿ. ರಾಣಿ 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 ಹಾ, ನೀ ಕಡಲ ಮರೆಯುವೆ ಏನು? ಊರೇ ತಡೆಯಲಿ, ಯಾರೇ ಹೊಡೆಯಲಿ. ಅಳಿಯಂದ್ರೆ ಮುಹೂರ್ತ ಸಮಯ ಮೀರೋಗ್ತಿದೆ. ತಾವ್ ಅಲ್ಲೇನ್ ಮಾಡ್ತಾ ಇದ್ದೀರಾ? ತಾವ್ ಒಳಗಡೆ ದಯಮಾಡ್ಸಿ. ಅವನ್ನೇನಿದ್ರು ನಮ್ ಜನ ವಿಚಾರಿಸ್ಕೊಳ್ತಾರೆ. ನೀವು ಬನ್ನಿ ಅಳಿಯಂದ್ರೆ. ಒಂದ್ ನಿಮಿಷ ಮಾವ, ಅವನ್ನ ಯಾರು ತಡಿಬೇಡಿ. ಜೋರ ಗಂಟ್ಲು ಕೇಳೋ ರೀತಿ ಹಾಡ್ಲಿ, ಜೊತೆಗ್ ಮೇಳನೂ ತಟ್ಲಿ. ಆ ತಾಳದಲ್ಲೇ ನಾನು ತಾಳಿ ಕಟ್ತೀನಿ. ಇಲ್ಲಿ ನೋಡಲೇ, ನೀನ್ ಆಸೆ ಪಟ್ರೆ ಕಡೆಯದಾಗ ಒಂದ್ಸಾರಿ ನನ್ನ ಹೆಂಡತಿ ಆಗೋ ರಾಣಿನ ನೋಡ್ಕೊಂಡು ಹೋಗು. ಪರದೇಸಿ ನನ್ನ ಮಗನೇ, ರಾಜ ಅಂತ ಹೆಸರಿಟ್ಕೊಂಡ ಕ್ಷಣ ರಾಜ ಪರಂಪರೆನು ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ತನ್ನಕ್ಕೆ ಕೈ ಚಾಚೋ ನಿನಗೆ ಜಮೀನ್ದಾರರ ಮಗಳು ಬೇಕಾ? ನಿನ್ನಿಂದ ಅನ್ಯಾಯವಾಗಿ ನನ್ನ ಮಗಳು ವಿಷ ಕುಡಿದು ಪ್ರಾಣ ಬಿಟ್ಲಲ್ಲೋ ಪಾಪಿ. ವಿಷ ಕುಡ್ದಿರೋ ದೇಹ ಚಿತೆ ಇರ್ಬೋದು, ವಿಷ ಕುಡಿಯಕ್ ಕಾರಣ ಆಗಿರೋ ಲವರ್ನ ಜೀವಂತ ದೇಹ ಚಿತೆ ಇರಬಾರ್ದಾ? ಮಾವ, ಹಿಂದಿನ ಕಾಲದಲ್ಲಿ ಸತಿ ಸಹಗಮನ ಅಂತ ಮಾಡ್ತಿದ್ರು. ಆದ್ರೆ ಈಗ ಈ ಲವ್ವರು ಸಹಗಮನ ಮಾಡ್ತಾನೆ. ದಟ್ ಈಸ್ ದ ಚೇಂಜ್. ಏಯ್, ಕಟ್ಟಾಕೋ ಇವನ್ನ. ಲಕ್ಷ್ಮಿ, ಮಾವ, ನೀವು ಕೊಳ್ಳಿ. ಇವಳೇ ಅವನ ತಂಗಿ ಹೇಳಿ ಅಂದ್ರೆ ಇವರಿಬ್ಬರ ಮಧ್ಯೆ ಲವ್ ಲೆಟರ್ ತಂದ್ಕೊಟ್ಟು ರಾಣಿ ಒಳ್ಳೆ ಮನ್ಸನ್ನೇ ಹಾಳು ಮಾಡ್ಬಿಟ್ಲು.
ಮುಚ್ಚಾಲೆ ನಿಮ್ ಅಣ್ಣನ ಪ್ರಾಣ ಈ ಹಗ್ಗದಲ್ಲಿದೆ. ನಿಮ್ ಅತ್ತಿಗೆನೂ ಅಣ್ಣನ್ನು ಸೇರಿಸ್ಬೇಕು ಅಂತ ಆಸೆ ಪಟ್ಟಿಯಲ್ಲ, ಬಿಡ್ರೋ. ಲಕ್ಷ್ಮಿ, ನೀನ್ ಯಾಕೆ ಬಂದು ಬರೋದಕ್ಕೋದೆ? ಹೋಗಮ್ಮ, ಮೊದಲಿಂದ ಹೊಟ್ಟೋಗು. ನಾನು ಹೋಗಲ್ಲ. ನಾನು ಬಿಟ್ಟು ಹೋಗಲ್ಲ. ಲಕ್ಷ್ಮಿ, ಹೊಟ್ಟೋಗಿಲ್ಲಿಂದ. ನಾನು ಹೋಗಲ್ಲ. ನಾನು ಹೋಗಲ್ಲ. ಏನು ಅಕ್ರೆ ಅಣ್ಣನ ಮೇಲೆ? ಲಕ್ಷ್ಮಿ, ದಾವಣಿ ಬೇರೆ ಕೇಳು. ಏನೋ ತಿಪ್ಪೇನಾಗಿ, ನನ್ನ ಮಗಳನ್ನ ನೀನ್ ಏನ್ ಬೇಕಾದ್ರೂ ಮಾಡ್ಬೋದು. ನಿನ್ ತಂಗಿ ಕೈ ಹಿಡಿದಾಕ್ಷಣ ಇಲ್ಲದ ರೋಷ ಹೋಗ್ಬಿಡ್ತಾವ. ಅಳಿಯಂದ್ರೆ ಇವಳ ಶೀಲನ ಹಾಳು ಮಾಡಿ ಅದನ್ನ ಇವಳ ಅಣ್ಣ ನೋಡಿ ಸಂತೋಷ ಪಡ್ಲಿ. ನಿಮ್ ನನ್ನ ಏನ್ ಬೇಕಾದ್ರೂ ಮಾಡಿ, ನನ್ನ ತಂಗಿ ಬಾಳ್ ಮಾತ್ರ ಹಾಳು ಮಾಡ್ಬೇಡಿ. ನನ್ನ ತಂಗಿ ಬಾಳ್ ಮಾತ್ರ ಹಾಳು ಮಾಡ್ಬೇಡಿ. ನಿನ್ ಕೈ ಮುಗಿತೀನಿ, ಬಿಟ್ಬಿಡು ನನ್ನನ್ನ. ಬಿಟ್ಬಿಡು. ಬಿಡು. ಅಣ್ಣ. ನನ್ನೇನಾದ್ರು ಮಾಡಿದ್ರೆ ನಮ್ಮ ಅಣ್ಣಂಗೆ ಹೇಳ್ಬಿಡ್ತೀನಿ ಅಷ್ಟೇ. ಲಕ್ಷ್ಮಿ, ನಾನೇನಮ್ಮ ನಿನ್ನ ಅಣ್ಣ? ಲಕ್ಷ್ಮಿ, ನಾನೇನಮ್ಮ ನಿನ್ನ ಅಣ್ಣ? ಏಯ್, ನಮ್ಮ ಅಣ್ಣಂಗೆ ಹೇಳ್ಬಿಡ್ತೀನಿ ಮಗ. ಏ ಬಿಡ ನನ್ನ ಎಲ್ಲರ ಆಗ್ತಿದ್ಯಾ. ಬಿಡ ಬಿಡ ನನ್ನ. ಶಿಕ್ಷೆಯಿಂದ ತಪ್ಪಿಸ್ಕೋಬೇಕು ಅಂತ ನಾನು ಇಲ್ಲಿ ಓಡ್ ಬರ್ಲಿಲ್ಲ. ನನ್ನ ತಂಗಿಗಾದ ಅನ್ಯಾಯಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ತಲೆ ತಪ್ಪಿಸ್ಕೊಂಡಿದ್ದೀನಿ. ನಾನು ನಂಬಿರೋ ಈ ಕೊಲ್ಲೂರು ಜನತೆಗೆ ಏನ್ ನಡೀತು ಅನ್ನೋ ನಿಜನ ಯಾತಕ್ಕೋಸ್ಕರ ಹೇಳಿದೆ ಗೊತ್ತಾ? ನಿಮ್ಮ ಹೃದಯದಲ್ಲಿರೋ ಕಾಳ ಅನ್ನೋ ಹೆಸರಿಗೆ ಯಾವ ಕಳಂಕರು ಬರಬಾರ್ದು ಅಂತ. ನನ್ನ ಕೈದು ಮಾಡಕ್ ಬಂದಿರೋಳಾದ್ರು ಕೊಲ್ಲೂರು ಮಣ್ಣಲ್ಲಿ ಯಾವ ತಪ್ಪು ಮಾಡ್ದಾರಂತ ಒಂದು ಹೆಣ್ಣಿಗೆ ಅವಮಾನ ಆಗ್ಬಾರ್ದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನೀವು ತಗೊಂಡ್ರ ನಿರ್ಧಾರನ ನಾನು ಎದುರಿಸ್ದೆ. ನನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸ್ ಯಾವ ಕ್ಷಣದಲ್ಲಿ ಬೇಕಾದ್ರೂ ಇಲ್ಲಿ ಬರ್ಬೋದು. ಆದ್ರೆ ನಾನು ಇಲ್ಲಿಂದ ತಪ್ಪಿಸ್ಕೊಂಡೋಗಂತ ಹೇಳಿ ಅಲ್ಲ, ನನ್ನ ಹಿಡಿಯೋಕ್ ಬರೋ ಪೊಲೀಸವ್ರನ್ನ ಎದುರಿಸೋ ಶಕ್ತಿ ನನಗಿದೆ. ಕಾಳ, ನೀನ್ ಕೊಲ್ಲೂರಿನಲ್ಲಿರೋವರೆಗೂ ಆ ಯಮನೆ ಬಂದ್ರು ನಮ್ಮನ್ನ ದಾಟಿ ನಿನ್ನ ಹತ್ರ ಬರೋದಕ್ಕೆ ಬಿಡೋದಿಲ್ಲ. ನೀನೇನು ಯೋಚನೆ ಮಾಡಬೇಡ, ಎಲ್ಲ ನಾವು ನೋಡ್ಕೋತೀವಿ. ಛೇ, ನೀವೆಲ್ಲ ಅರ್ಥ ಇಲ್ಲದೆ ಮಾತಾಡ್ತಿದ್ದೀರಾ. ಕಾನೂನು ಅಪರಾಧಿಗಳನ್ನ ಮಾತ್ರ ದಂಡಿಸುತ್ತೆ. ಕಾಳನಿ ಖಂಡಿತ ಕ್ಷಮಾಪಣೆ ಸಿಗುತ್ತೆ. ನನ್ನ ಜೊತೆ ಬಂದು
ಪೊಲೀಸ್ಗೆ ಸರೆಂಡರ್ ಆದ್ರೆ ಅವನ ಶಿಕ್ಷೆಯಿಂದ ತಪ್ಪಿಸ್ತೀನಿ. ಇದು ಸತ್ಯ. ಕಾಳನೆ ಬರ್ತೀನಿ ಅಂತ ಅಂದ್ರು ನಿಮ್ಮನ್ನ ನಂಬಿ ಅವನ್ನ ನಿಮ್ ಜೊತೆ ಕಳ್ಸ್ಕೊಡಕ್ಕಾಗಲ್ಲ. ಆಹಾ, ಇವನ್ ಹಿಡ್ಕೊಟ್ರೆ ನಿಮಗೆ ಮೆಡ್ಲು ಕೊಡ್ತಾರಲ್ವಾ, ಅದಕ್ಕೆ ಇವನ್ನ ಹಿಡ್ಕೊಡಿ ಅಂತ ಹೇಳ್ತಿದ್ರ? ನೋಡಿ, ಇವನ್ನ ರಕ್ಷಣೆ ಮಾಡ್ತಾ ಚಿಕ್ಕ ತಪ್ಪನ್ನ ದೊಡ್ಡದ್ ಮಾಡ್ಬೇಡಿ. ಹೀಗೆ ತಲೆ ತಪ್ಪಿಸ್ಕೊಂಡಿರೋದು ಅವನಿಗೆ ಆಪತ್ತು. ನನ್ನ ನಂಬಿ ದಯವಿಟ್ಟು ನನ್ನ ಜೊತೆ ಅವನನ್ನ ಕಳಿಸ್ಕೊಡಿ. ನೀವ್ ಹೇಳ್ತಿರೋದನ್ನ ನಾವ್ ಯಾಕೆ ನಂಬೋದು? ನಿಜವಾದ ಪ್ರೇಮನ ಸುಟ್ಟಾಕ್ದು ಅಂತಾನೆ ಕಾಳ ಸಾಯಿಸಿರೋದು, ಅದು ಅಪರಾಧವೇ ಅಲ್ಲ. ನೀವೆಲ್ಲ ಅವನ ಮೇಲಿಟ್ಟಿರೋ ಪ್ರೀತಿ ವಿಶ್ವಾಸದಿಂದ ತಾನೆ ಅವನ್ನ ಕಳಿಸ್ಕೊಡಕ್ಕಾಗಲ್ಲ ಅಂತಿದ್ದೀರಾ. ನಿಮ್ಮಟ್ಟಿಗೆ ಕಾಳ ಕೊಲ್ಲೂರಿಗೆ ಮಾತ್ರ ಕಾವಲುಗಾರ, ಆದ್ರೆ ನನ್ನ ಹೃದಯಕ್ಕೆ, ನನ್ನ ಮನಸ್ಸಿಗೆ ಕಾವಲುಗಾರ. ಇನ್ನು ನಿಮಗೆ ನಂಬಿಕೆ ಬರದೆ ಹೋದ್ರೆ ಇದೇ ದೇವಸ್ಥಾನದಲ್ಲಿ ಎಲ್ಲರ ಮುಂದೆ ನನ್ನ ಕುತ್ತಿಗೆ ತಾಳಿ ಕಟ್ಟೋಕ್ ಹೇಳಿ. ಆಮೇಲೆ ನನ್ನ ಗಂಡನ್ನ ಯವನಿಂದ ಬೇಕಾದ್ರೂ ಕಾಪಾಡ್ಕೋತೀನಿ. ಈಗ್ಲಾದ್ರೂ ನಂಬಿ ಕಾಳ ನನ್ನ ಜೊತೆ ಕಳಿಸ್ಕೊಡಿ. ಎಲ್ರು ಊರ್ ಸುತ್ತಲೂ ಕಾವ್ಲಿರಿ. ಒಂದ್ ಸೊಳ್ಳೆ ಕೂಡ ಊರ್ ದಾಟ್ ಹೋಗ್ಕೊಡ್ದು. ಮೂವ್. ಚೇರ್ಮನ್ರೆ, ಏನು ಪೊಲೀಸ್ನವ್ರು ಈ ಕಡೆನೇ ಬರ್ತಾ ಇದ್ದಾರೆ. ಯಾರಾದ್ರೂ ಅಲ್ಲಾಡಿದ್ರೆ ಹುಷಾರ್. ರಾಸ್ಕಲ್, ರೋಷ ಇನ್ನು ಹಾಗೆ ಇದೆಯಾ? ಸ್ಟಾಪ್ ಇಟ್. ನಾನ್ ರಿಪೋರ್ಟ್ ಮಾಡಿದ್ರಿಂದ ತಾನೇ ನೀವು ಕಾಳನ್ನ ಅರೆಸ್ಟ್ ಮಾಡಕ್ ಬಂದಿರೋದು. ಈ ರೀತಿ ಕಾಡು ಮೃಗದ ಹಾಗೆ ಹೊಡೆಯೋದಕ್ಕೆ ನಿಮ್ಗೆ ಯಾವ ಅಧಿಕಾರನೂ ಇಲ್ಲ. ಅಪರಾಧಿಗಳನ್ನು ದಂಡಿಸೋ ಹಕ್ಕು ಕೇವಲ ಕೋರ್ಟ್ ಮಾತ್ರ ಇರೋದು. ಬಿಡಿ ಅವ್ರನ್ನ. ಈ ಕೇಸಿಗೆ ಸಂಬಂಧಪಟ್ಟಾಗೆ ನಿನ್ ಕೆಲಸ ಇಲ್ಲಿಗೆ ಮುಗೀತು. ಇವನ್ನ ಹೆಣವಾಗೋ ಇಲ್ಲ ಜೀವಂತವಾಗಿ ಕರ್ಕೊಂಡು ಹೋಗಕ್ಕೆ ಡಿಪಾರ್ಟ್ಮೆಂಟ್ ನನಗೆ ಪವರ್ ಕೊಟ್ಟಿದೆ. ಆದ್ರೆ ಇವನ್ನ ಜೀವಂತವಾಗಿ ನಾನು ಕರ್ಕೊಂಡು ಹೋಗಲ್ಲ. ನಾನು ಇನ್ಸ್ಪೆಕ್ಟರ್ ನಾಗರಾಜ್ ಆಗಿ ಬಂದಿಲ್ಲ, ಜಮೀನ್ದಾರ್ ನಾಗರಾಜ್ ಆಗಿ ಬಂದಿದ್ದೀನಿ. ದಿಸ್ ಇಸ್ ಮೈ ಪರ್ಸನಲ್ ರಿವೆಂಜ್. ನನ್ನ ಕೈಯಾರ ಇವನ್ನ ಸಾಯಿಸ್ಬೇಕು ಅಂತ ಈ ಕೇಸ್ನ ಕೆದಕಿ ಹುಡುಕಿ ನಾನೇ ಚಾರ್ಜ್ ತಗೊಂಡಿದ್ದೀನಿ. ನಿಮ್ ಪರ್ಸನಲ್ ರಿವೆಂಜ್ ತೀರಿಸ್ಕೊಳ್ಳೋದಕ್ಕೋಸ್ಕರ ಪವಿತ್ರವಾದ ಕಾಕಿ ಬಟ್ಟೆನ ಅಪವಿತ್ರ ಮಾಡ್ತೀರಾ? ಬಟ್ ಜನರಿದ್ದಕ್ಕೆ ಅನುಮತಿ ಕೊಡೋದಿಲ್ಲ. ಜನಗಳ ನೀನೇ ನೋಡ್ತಾ ಇರು ಹ್ಯಾಗ್ ಬರ್ಕೊಡ್ತಾರೆ ಅಂತ. ಹೇಯ್, ನೀವು 4 ಜನ ಮುಂದೆ ಬನ್ನಿ. ಪ್ಯಾಡ್ ತಗೊಂಬರ. ಬರೆಯಕ್ ಬರುತ್ತಲ್ಲ? ತಗೊಳ್ಳಿ, ನಾ ಹೇಳ್ದಾಗ ಬರೀರಿ. ಕೊಪ್ಪಲು ಜಮೀನ್ದಾರ್ ಭೀಮರಾಜರನ್ನು ಕೊಲೆ ಮಾಡಿ, ಇವ್ರ ಹೆಸರೇನು? ಕೊಲ್ಲೂರು. ಕೊಲ್ಲೂರಲ್ಲಿ ತಲೆಮರೆಸಿಕೊಂಡಿದ್ದ ಕಾಳನನ್ನು ಅರೆಸ್ಟ್ ಮಾಡಲು ಬಂದ ಇನ್ಸ್ಪೆಕ್ಟರ್ ನಾಗರಾಜರನ್ನು ಕೊಲೆ ಮಾಡುವುದಕ್ಕೆ ಪ್ರಯತ್ನ ಮಾಡಿದ್ದರಿಂದ ಕೊಲ್ಲೂರಿನ ಜನಗಳಾದ ನಾವೇ ಕಾಳನನ್ನು ಹೊಡೆದು ಕೊಂದಿದ್ದೇವೆ. ನೋಡಿದೆ ಜನಗಳನ್ನ? ಕಾಳನ್ ಸಾವ್ಗೆ ಪತ್ರ ಬರಿತಾ ಇದ್ದಾರೆ. ಹೌದು, ಈ ಪತ್ರದಲ್ಲಿ ರಾಜ ಅಂತ ಬರಿಬೇಕಾ ಇಲ್ಲ ಕಾಳ ಅಂತ ಬರಿಬೇಕಾ? ಅದನ್ನ ನೀನೇ ನಿರ್ಧಾರ ಮಾಡ್ಕೋ. ಹೋದ್ರಯ್ಯ. ಜಮೀನ್ದಾರ್ ಭೀಮರಾಜರನ್ನ ಕೊಲೆ ಮಾಡಿ ಕೊಲ್ಲೂರಿನ ಗ್ರಾಮದಲ್ಲಿ ತಲೆಮರೆಸಿಕೊಂಡಿರುವ ಕಾಳನನ್ನು ಕೈದು ಮಾಡಲು ಬಂದ ಇನ್ಸ್ಪೆಕ್ಟರ್ ನಾಗರಾಜ್ ಅವರು ಒಂದು ಹೆಣ್ಣನ್ನು ಮಾನಭಂಗ ಮಾಡಿರುವುದರಿಂದಲೂ
ಬಂದೂಕ ತೋರಿಸಿ ಎದರಿಸಿದ್ದರಿಂದಲೂ ಊರ ಜನರಾದ ನಾವೇ ಸ್ವರಕ್ಷಣೆಗಾಗಿ ನಾವೇ ಇನ್ಸ್ಪೆಕ್ಟರ್ನ ಹೊಡೆದು ಕೊಂದಿದ್ದೇವೆ. ಇದೇ ಮುಚ್ಚಳಿಕೆ ಪತ್ರ. ನಾಯಿಗಳ ಬದಲಾಯಿಸಿ ಬರ್ಕೊಡ್ತೀರಾ? ನಿಮ್ಮನ್ನು ನಿಮ್ ಕಾಳನ್ ಜೊತೆ ಒಳಗೆ ಹಾಕಿದ್ರೆ ಆಗ ಗೊತ್ತಾಗತ್ತೆ ಇನ್ಸ್ಪೆಕ್ಟರ್ ನಾಗರಾಜ್ ಯಾರು ಅಂತ. ಬಿಡಿ, ನನ್ ಜೀವ ಇರೋವರೆಗೂ ನಾನು ಅವ್ರನ್ನ ಬಿಡಲ್ಲ. ಓಹೋ, ಅಷ್ಟೊಂದು ಇನ್ವಾಲ್ವ್ಮೆಂಟ್. ಅರೆಸ್ಟ್ ಮಾಡಕ್ ಬಂದವಳಿಗೆ ಅಕ್ರೆ ಬೇರೆನಾ? ಕರ್ತವ್ಯ ಚ್ಯುತಿ ಮಾಡಿದ್ದಕ್ಕೆ ಮೊದಲು ನಿನ್ನೆ ಶೂಟ್ ಮಾಡ್ತೀನಿ. ಥತ್ತೇರಿ, ಪಿಸ್ಟಲ್ ಕೂಡ ಸೆಂಟಿಮೆಂಟ್ ನೋಡ್ತಿದೆ. ಬುಲೆಟ್ ಆಗೋಯ್ತು. ನಿನ್ ತಂಗಿ ಸತ್ತು ಸತ್ತು ಬರುತ್ತಿದ್ದಾಳೆ. ಬೇಗ ಬಾ ಕಳ. ಕನಕ, ಬೇಗ ಬಾ. ಬಿಟ್ಬಿಡಿ ಸ್ವಾಮಿ, ಬಿಟ್ಬಿಡಿ ಸ್ವಾಮಿ, ಬಿಟ್ಬಿಡಿ ಸ್ವಾಮಿ, ನನಗೆ ಗೊತ್ತಿಲ್ಲ, ಬಿಟ್ಬಿಡಿ ಸ್ವಾಮಿ, ನನಗೆ ಗೊತ್ತಿಲ್ಲ ಸ್ವಾಮಿ, ಬಿಟ್ಬಿಡಿ, ನನ್ನ ಮಾತು ಕೇಳಿ. ಸರ್, ನಮ್ಮ ಅಪ್ಪಂಗೆ ಹೊಡಿಬೇಡಿ ಸರ್. ಕಾಳ ಎಲ್ಲಿ? ಗೊತ್ತಿಲ್ಲ ಸರ್, ಕಾಳ ಎಲ್ಲಿದ್ದಾನೆ ಅಂತ ಸತ್ಯವಾಗ್ಲೂ ನನಗೆ ಗೊತ್ತಿಲ್ಲ ಸರ್. ಅವನಿಲ್ಲೆಲ್ಲೂ ಔತ್ಕೊಂಡಿಲ್ಲ. ಹೌದಾ? ಸುಳ್ಳು ಹೇಳ್ಬೇಡ, ನಿಜ ಮಗಳೇ ಹೇಳೆ. ಬಿಡಿ ಇನ್ಸ್ಪೆಕ್ಟ್ರೆ, ಅಧಿಕಾರ ಇದೆ, ಏನ್ ಬೇಕಾದ್ರೂ ಸಾಧಿಸಬಹುದು ಅಂತ ತಿಳ್ಕೊಂಡಿದ್ದೀರಾ? ನಮ್ಮನ್ನ ಜೀವ ಸಹಿತ ಊಟ ಹಾಕೋದು ಸರಿ, ಈ ಮನೆಗೆ ಬೆಂಕಿ ಇಟ್ರು ಸರಿ. ಕಾಳ ಇಲ್ಲೆಲ್ಲೂ ಇಲ್ಲ, ಇಲ್ಲೆಲ್ಲೂ ಇಲ್ಲ. ಚೆನ್ನಾಗಿ ಮಾತಾಡ್ತೀಯ ಮಗು. ಏಯ್, ಬಾರ ಇಲ್ಲಿ. ಏನಿದು? ಗೊತ್ತಿಲ್ಲ. ಮಾಂಸದೂಟ. ಯಾರಿಗೆ ತಗೊಂಡೋಗ್ತಾ ಇದೆಯಾ? ಗೊತ್ತಿಲ್ಲ. ನಿಂಗ್ ಗೊತ್ತನೋ? ಗೊತ್ತಿಲ್ಲ. ಕಾನ್ಸ್ಟೇಬಲ್, ಈ ಊಟ ತಗೊಂಡೋಗಿ ದೇವಸ್ಥಾನದ ಮುಂದೆ ನಾಯಿಗಳಿಗೆ ಹಾಕ್ಬಿಡು. ನಾವು ಕಾಳಂಗೆ ತಗೊಂಡು ಹೋಗ್ತಿದೀವಿ, ಏನೋ ಮಾಡ್ತೀಯಾ? ಕಾಳನ ಮೇಲೆ ಅಷ್ಟು ಪ್ರೀತಿನ? ನಿನ್ ಗಂಡ ಕಾಳನ ಇವನ? ಏಯ್, ಎಲ್ರೂ ಗಮನ ಇಟ್ಟು ಕೇಳಿ. 1 ತಿಂಗಳು 1 ವರ್ಷನೋ ಕಾಳನ ನಮ್ಗೆ ತಂದೊಪ್ಸೋವರೆಗೂ ಯಾರು ಮನೆಗೆ ಹೋಗೋ ಆಗಿಲ್ಲ. ಬಿಸ್ಲೋ ಮಳೆನೋ ಬೀದಿಲೆ ಬಿಚ್ಚಾಯ್ರಿ. ಏನೇ ಮಾಡೋದು ಇವಾಗ? ಕಾಳ ಲಕ್ಷ್ಮಿ, ಲಕ್ಷ್ಮಿ, ಸಮಾಧಾನ ಮಾಡ್ಕೊಮ್ಮ. ತುಂಬಾ ನೋವಾಗ್ತಿದ್ಯಾ? ಚೊಚ್ಚಲರಿಗೆ ನೋವು ಜಾಸ್ತಿ ಆಗೈತೆ. ಮತ್ತೆ ಎರಡನೇ ತಿಕ್ಕಿದ್ರೆ ಸರಿ ಹೋಯ್ತದೆ. ನಾನು ಹೋಗಿ ತರ್ತೀನಿ. ಇಲ್ಲ ಇಲ್ಲ, ಊರ್ ಸುತ್ತ ಪೊಲೀಸ್ನವ್ರು ತುಂಬಿದ್ದಾರೆ. ನೀನ್ ನೋಡ್ಕೊ, ನಾನು ಹೋಗಿ ಬರ್ತೀನಿ. ಹುಷಾರು ಕಂಡ್ರವ. ಸಮಾಧಾನ ಮಾಡ್ಕೊಮ್ಮ.
ಚೆನ್ನಾಗಿರುತ್ತೆ ಅಂತ ತಿಳ್ಕೊಂಡಿದ್ದೆ. ಬಸರಾಗಿದ್ಯಾ? ಕಾಳ ಸಿಕ್ಬಿಟ್ಟ. ದಮ್ಮಯ್ಯ ಅಂತೀನಿ, ತುಳಿದ ಬಸರನ್ನ ಬಿಟ್ಬಿಡು ಸ್ವಾಮಿ. ಇವಳು ಹೊಟ್ಟೆಲಿರೋ ಮಗುಗೆ ಅಪ್ಪ ಯಾರು ಗೊತ್ತಾ? ನಾನೇ. ಇವಳಿಗೆ ಯಮನು ನಾನೇ. ಬುದ್ಧಿ ಬುದ್ಧಿ, ಏನ್ ಬೇಕಾದ್ರೂ ಮಾಡಿ, ದಯವಿಟ್ಟು ಆ ಬಂದೂಕ ಮಾತ್ರ ಆರಿಸ್ಬೇಡಿ. ಆ ಶಬ್ದ ಕೇಳಿದ್ರೆ ಕಮ್ಮಳದ ಗೂಳಿ ಹಗ್ಗ ಕಿತ್ಕೊಂಡ್ ಬಂದ್ಬಿಡುತ್ತೆ. ಆಮೇಲೆ ಅದನ್ನ ಅಡಗ್ಸಕ್ಕೆ ಕಾಳಿನಿಂದ ಮಾತ್ರ ಸಾಧ್ಯ. ಅಂದ್ರೆ ಗೂಳಿ ನಡಗಿಸ್ಬೇಕಾದ್ರೆ ಕಾಳನೆ ಬರ್ಬೇಕಾ? ಇನ್ನೂ ಒಳ್ಳೇದಾಯ್ತು. ಎಲ್ಲಿ ಕಾಳ? ಗೂಳಿ ನಡಗಿಸೋದಿಕ್ಕೆ ಕಾಳನೆ ಬರ್ಬೇಕಾಗಿಲ್ಲ. ಅವನ ಕೋಲು ಬಂದು ಮುಂದೆ ಬಿದ್ರು ಸಾಕು. ನೀನಾ? ಏನ್ರಯ್ಯ, ಗೂಳಿ ನಡಗಿಸೋಕೆ ಕಾಳನಿಂದ ಮಾತ್ರ ಸಾಧ್ಯ ಅಂದ್ರಿ? ಅಯ್ಯೋ ದೇವ್ರೆ, ಬಾಯಿಲ್ಲದ ಮೂಗ್ ಪ್ರಾಣಿ ಕೊಂದ್ಬಿಟ್ನಲ್ಲಪ್ಪ ಈ ರಾಕ್ಷಸ. ನಿನ್ ಮನೆ ಹಾಳಾಗೋಗ, ಇವ್ ನೆಗೆದು ಬಿದ್ದೋಗ, ಲೋಕ ಬಂದೋಗ. ಕಾಳ, ತಪ್ಪಿಸ್ಕೊಂಡು ಹೋಗು. ನೀವೆಲ್ಲ ಆ ಕಡೆ ಹೋಗಿ ನೋಡಿ. ಕಮ ನೀನಾ? ಮಿಸ್ ಮಾಲಾ, ನಿಮ್ಮಂತ ಸಿನ್ಸಿಯರ್ ಆಫೀಸರ್ ರಾಜೀನಾಮೆ ಕೊಡೋದು ಅಂದ್ರೇನು? ಸರ್, ಇನ್ಸ್ಪೆಕ್ಟರ್ ನಾಗರಾಜ್ ಕೊಲ್ಲೂರು ಕಾಳನ್ ಮೇಲೆ ಪರ್ಸನಲ್ ರಿವೆಂಜ್ ತಗೋತಾ ಇದ್ದಾರೆ. ಅದನ್ನ ನನ್ನಿಂದ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಸರ್. ಅಂದ್ರೆ ಕಾಳ ಅಪರಾಧಿ ಅಲ್ವಾ? ಕಾನೂನು ದೃಷ್ಟಿಲಿ ಅವನ ಅಪರಾಧಿ. ಬಟ್ ನಾನು ಅಲ್ಲಿಗೆ ಹೋಗಿ ಸ್ಟಡಿ ಮಾಡಿದಾಗ ಅವನ್ ನಿರಪರಾಧಿ ಅಂತ ಅನಿಸ್ತು. ಅದಕ್ಕೆ ಮನುಷ್ಯತ್ವ ಇರೋ ನಾನು ಅವನಿಗೆ ಸಹಾಯ ಮಾಡಬೇಕು ಅಂತ ರಾಜೀನಾಮೆ ಕೊಡ್ತಿದ್ದೀನಿ ಸರ್. ನೀವು ಆ ಕಡೆ ಸರ್ಚ್ ಮಾಡಿ, ನೀವು ಈ ಕಡೆ ಹೋಗಿ.
ಹೇಳ್ಕೊಂಡು ಹೋಗ್ರೋ ಈ ನಾಯಿನ. ಇನ್ಸ್ಪೆಕ್ಟರ್ ಸರ್, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ದಯವಿಟ್ಟು ಅವನ ತಂಗಿ ದೇಹಕ್ಕೆ ಕೊಳ್ಳಿ ಇಡೋದಕ್ಕೆ ಸ್ವಲ್ಪ ಅನುಮತಿ ಕೊಡಿ. ಕಾಳನ್ನ ನೀವೇ ಹೊಡೆದ್ಕೊಂಡ್ರಿ ಅಂತ ಮುಚ್ಚಳಿಕೆ ಪತ್ರ ಬರ್ಕೊಟ್ರೆ ಮಾತ್ರ ಅನುಮತಿ ಕೊಡ್ತೀನಿ. ಎಲ್ಲ ಮುಗ್ದೋಯ್ತಲ್ಲ, ಏನ್ ಬೇಕಾದ್ರೂ ಬರ್ದು ಕೊಡ್ತೀವಿ, ಸದ್ಯಕ್ಕೆ ಕೊಳ್ಳಿ ಇಡೋದಕ್ಕೆ ಬಿಡಿ. ಅರ್ಧ ಇವನ್ ತಂಗಿಗೆ ಲಗ್ನನ ಕಟ್ಟಿಸ್ತಾ ಇದೀರಾ? ಕಟ್ಗೆ ಮೇಲೆ ತಾನೇ ಕಳಿಸ್ತಾ ಇದೀರಾ? ಹಾ, ಬೇಕಾಗ್ಲಿ. ಲಕ್ಷ್ಮಿ ಹುಟ್ಟಿದ್ ಎಲ್ಲೋ ಏನೋ, ಆದ್ರೆ ಇಲ್ಲಿ ಬಂದು ಸತ್ತು ಹೋಗ್ಬಿಟ್ಟಿದ್ದಾಳೆ. ನಮ್ಮ ಊರಿನ ಸಂಪ್ರದಾಯದ ಪ್ರಕಾರ ಮುಂದಿನ ಕಾರ್ಯ ಮಾಡೋಣ, ಏನ್ರಪ್ಪ? ಬಿಡಿ. ನೀನೊಬ್ಳು CID ಆಫೀಸರ್ ಅನ್ನೋದು ಮರ್ತು ಈ ಕೆಲಸ ಮಾಡಕ್ ಬರ್ತಾ ಇದೀಯಾ? ನಾನ್ ನನ್ನ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು 24 ಗಂಟೆ ಆಯ್ತು. ನನ್ನ ಖಂಡ್ಸೋಕೆ ದಣಿಸೋಕೆ ನಿನ್ಗೆ ಯಾವ ಅಧಿಕಾರನೂ ಇಲ್ಲ. ಕಣ, ಲಕ್ಷ್ಮಿಗೆ ಬಾಳ್ ಕೊಡ್ಬೇಕು ಅಂತ ನಾನು ತುಂಬಾ ಆಸೆ ಪಟ್ಟೆ. ಅದು ಸಾಧ್ಯವಾಗದೆ ಹೋಯ್ತು. ಈಗಲಾದ್ರೂ ನನ್ನ ಕರ್ತವ್ಯ ಮಾಡ್ಲಾ?
ರಾಕ್ಷಸ Son of a bitch. ಎಂತ ಕೆಲಸ ಮಾಡ್ಬಿಟ್ಟೆ ಇನ್ನೇನ್ ನೋಡ್ತೀಯ